ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾಪರಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ರಾಘು ಸ್ವಾಮಿ ನಮಸ್ತೆ ಸ್ವಾಮಿ ಸದಾ ನಿಮಿತ್ತಾತ್ಮನಿವಾದ ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ, ದಂಡವತ್ ಪ್ರಣಾಮಗಳು. ಇವತ್ತು 6ನೇ ಅಧ್ಯಾಯದ 5ನೇ ಶ್ಲೋಕವನ್ನು ಗಮನಿಸೋಣ, ಓದಿ ಅರ್ಥ ಮಾಡಲಿಕ್ಕೆ ಪ್ರಯತ್ನ ಪಡೋಣ. 5ನೇ ಶ್ಲೋಕ ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಯಾಕೆ ಅಂತ ಹೇಳಿದ್ರೆ, ಹೇಗೆ ನಮ್ಮನ್ನು ನಾವು ಗುಂಡಿಗೆ ಹಾಕ್ತೇವೆ, ಹೇಗೆ ನಮ್ಮನ್ನು ನಾವು ಗುಂಡಿಯಿಂದ ಮೇಲೆ ಎತ್ತುತ್ತೇವೆ. ಗುಂಡಿ ಅಂದ್ರೆ ಒಂದು ಇದು ಹೋಲ್. ಹೇಗೆ ನಾವು ಈ ಪ್ರಕೃತಿಯಲ್ಲಿ ಬಿದ್ದಿದ್ದೇವೆ, ಈ ಒಂದು ಸಮುದ್ರದಲ್ಲಿ, ಸಂಸಾರ ಸಮುದ್ರದಲ್ಲಿ ಬಿದ್ದಿದ್ದೇವೆ, ಹೇಗೆ ಅದರಿಂದ ಹೊರಗೆ ಬರಬಹುದು ಅಂತ ಹೇಳೋ ಉದ್ದೇಶ ಇಲ್ಲಿದೆ. ಆ ಕೀಯನ್ನು ನಮಗೆ ಕೊಟ್ಟಿದ್ದಾರೆ. ಕೀ ಕೊಟ್ಟು, ಕೀ ಎಲ್ಲಿದೆ ಅಂತ ಕೂಡ ಭಗವಂತ ಹೇಳ್ತಾ ಇದ್ದಾರೆ. ಆ ಕೀಯನ್ನು ಉಪಯೋಗಿಸಿ ನಾವು ಆ ಬಾಗಿಲನ್ನು ತೆರೆದು ಭಗವಂತನ ಧಾಮಕ್ಕೆ ಹೋಗಬಹುದು. ಅದಕ್ಕೆ ಹೇಗೆ ಅಂತ ಹೇಳಿ ತುಂಬಾ ಇಂಪಾರ್ಟೆಂಟ್ ಈ ಶ್ಲೋಕ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧೋ ಆತ್ಮೈವ ರಿಪುರಾತ್ಮನಃ. ಟ್ರೈ ಮಾಡಿ ನೀವು ಮನಸ್ಸಲ್ಲೇ ಇದನ್ನು ಹೇಳಕ್ಕೆ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಅಂತ ಈಗಾಗಲೇ ನಾವು ಡಿಸ್ಕಷನ್ ಮಾಡಿದ್ದೇವೆ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧೋ ಆತ್ಮೈವ ರಿಪುರಾತ್ಮನಃ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧೋ ಆತ್ಮೈವ ರಿಪುರಾತ್ಮನಃ. ಶ್ಲೋಕದ ಪದದ ಅರ್ಥ ಏನು ಅಂತ ನೋಡೋಣ. ಉದ್ಧರೇತ್, ಉದ್ಧರಿಸಬೇಕು. ಆತ್ಮನ, ಮನಸ್ಸಿನಿಂದ. ಆತ್ಮಾನಂ, ಬದ್ಧ ಆತ್ಮನನ್ನು. ನ, ಇಲ್ಲ. ಆತ್ಮಾನಂ, ಬದ್ಧ ಆತ್ಮನನ್ನು. ಅವಸಾದಯೇತ್, ಅವನತಿಗೊಳಿಸಬೇಕು. ಆತ್ಮ, ಮನಸ್ಸು. ಏವ, ಖಂಡಿತವಾಗಿಯೂ. ಹಿ, ನಿಜವಾಗಿ. ಆತ್ಮನಃ, ಬದ್ಧ ಆತ್ಮನ. ಬಂಧುಹು, ಸ್ನೇಹಿತನು. ಆತ್ಮ, ಮನಸ್ಸು. ಏವ, ಖಂಡಿತವಾಗಿಯೂ. ರಿಪುಹು, ಶತ್ರುವು. ಆತ್ಮನಃ, ಬದ್ಧ ಆತ್ಮನ. ಇಲ್ಲಿ ಗಮನಿಸಬಹುದು ನಾವು, ಆತ್ಮ ಅಂತ ಹೇಳುವ ಪದಕ್ಕೆ ಇಲ್ಲಿ 2 ಅರ್ಥಗಳನ್ನು ನೋಡಬಹುದು. ಒಂದು ಬದ್ಧ ಆತ್ಮ ಮತ್ತು ಇನ್ನೊಂದನ್ನ ಮನಸ್ಸು ಅಂತ ಹೇಳುವ 2. ಯಾಕಂದ್ರೆ ಇಲ್ಲಿ ಎಷ್ಟು ಸಲ ಉದ್ಧರೇದ್ ಆತ್ಮ ಒಂದಾಯ್ತು, ಆತ್ಮಾನಂ 2 ಆಯ್ತು, ನ ಆತ್ಮ 3 ಆಯ್ತು, ಆತ್ಮ ಇವ 4 ಆಯ್ತು, ಹಿ ಆತ್ಮ, ಆಮೇಲೆ ಲಾಸ್ಟಿಗೆ ರಿಪುರ ಆತ್ಮ. ಟೋಟಲ್ 6 ಕಡೆ ಆತ್ಮ ಅಂತ ಹೇಳುವ ಶಬ್ದವನ್ನು ಉಪಯೋಗಿಸಿದ್ದಾರೆ ಭಗವಂತ. ಈ ಒಂದನೇದು ಮತ್ತೆ 4ನೇದು 5ನೇದು ಅಂದ್ರೆ 1, 4, 5ನೇ ಆತ್ಮ ಅಂತ ಬರುವುದಕ್ಕೆ ಮನಸ್ಸು ಅಂತ ಇದೆ, ಬೇರೆಲ್ಲ ಕಡೆ ಬದ್ಧ ಆತ್ಮ ಅಂತ ಇದೆ. ಅಂದ್ರೆ 3 ಕಡೆ ಮನಸ್ಸು ಇದೆ, 3 ಕಡೆ ಬದ್ಧ ಆತ್ಮ ಅಂತ ಇದೆ. ಅಂದ್ರೆ ಆತ್ಮ ಅಂತ ಹೇಳುವ ಪದವನ್ನ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ತಾರೆ. ಆತ್ಮ ಅಂತ ಕೆಲವು ಕಡೆ ಪರಮಾತ್ಮನಿಗೂ ಆತ್ಮ ಅಂತ ಹೇಳೋದಿದೆ, ಕೆಲವು ಕಡೆ ಬದ್ಧ ಆತ್ಮನಿಗೆ, ಮುಕ್ತ ಆತ್ಮನಿಗೆ, ಮನಸ್ಸಿಗೆ, ಬುದ್ಧಿಗೆ, ಒಂದೊಂದು ಕಡೆ ಅಹಂಕಾರಕ್ಕೆ. ಈ ರೀತಿಯಲ್ಲಿ ಇದಕ್ಕೆಲ್ಲಕ್ಕೂ ಆತ್ಮ ಅಂತ ಹೇಳುವ ಪದ ಇದೆ. ಇದು ಆಚಾರ್ಯರ ಮುಖಾಂತರ ನಮಗೆ ಕರೆಕ್ಟಾಗಿ ಅರ್ಥ ಆಗ್ತದೆ, ಯಾವುದು ಎಲ್ಲಿಗೆ ಉಪಯೋಗಿಸ್ಬೇಕು ಅಂತ ಹೇಳಿ ನಮಗೆ ಶಾಸ್ತ್ರ, ಅದು ಕೂಡ ಆಚಾರ್ಯ ಮುಖೇನವೇ ನಮಗೆ ಅರ್ಥ ಆಗ್ಬೇಕು. ಇನ್ನೊಂದು ಯಾವುದೋ ಒಂದು ಭಗವದ್ಗೀತೆಯಲ್ಲಿ ಅದನ್ನು ಬೇರೆ ರೀತಿಯಲ್ಲಿ ಹೇಳಿರ್ಬೋದು. ಆದ್ರೆ ಯಾರು ಒಂದು ಪರಂಪರೆಯನ್ನ ಫಾಲೋ ಮಾಡ್ತಾರೆ, ಆ ಪರಂಪರೆಗೆ ಅನುಗುಣವಾದ ಆಚಾರ್ಯರನ್ನ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್. ಒಂದೇ ಥಾಟ್ ಪ್ರೊಸೆಸ್ ಇರ್ತದೆ. ಈಗ ಕೆಮಿಸ್ಟ್ರಿ ಕಲಿಸುವುದು ಬೇರೆ ಬೇರೆ ಕಾಲೇಜಲ್ಲಿ ಒಂದೇ ಸೈನ್ಸ್, ಒಂದೇ ವಿಷಯ, ಆದ್ರೆ ಹೇಳುವ ರೀತಿಯಲ್ಲಿ ವ್ಯತ್ಯಾಸ ಇರ್ತದೆ.
ಹೇಳುವ ರೀತಿಯಲ್ಲಿ ವ್ಯತ್ಯಾಸ ಇದ್ದು ಆ ಕಾಲೇಜಿಗೆ ಹೋಗಿ ಇವನೇನೋ ಹೇಳಿದ್ರೆ ಅವರಿಗೆ ಇಷ್ಟ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ಅದಕ್ಕೆ ಕಂಪ್ಲೀಟ್ ಅಂದ್ರೆ ಪೂರ್ತಿಯಾಗಿ ಮಾರ್ಕ್ ಕೊಡ್ತಾರೆ ಅಂತ ಹೇಳಲಿಕ್ಕೂ ಆಗುದಿಲ್ಲ. ಸೊ ಈ ಉದ್ದೇಶವನ್ನ, ಇದು ಒಂದು ಭೌತಿಕವಾದ ವಿಚಾರದಲ್ಲಿ ಎಕ್ಸಾಂಪಲ್ ಕೊಟ್ಟದ್ದು. ಏನೇ ಇರಲಿ, ಒಂದು ಗುರುವಿಗೆ ಅಂದ್ರೆ ಗುರು ಪರಂಪರೆಗೆ ಸಂಪೂರ್ಣವಾಗಿ ಶರಣಾಗತಿ ಹೊಂದುದು ಅಂತ ಹೇಳಿದ್ರೆ ಅದನ್ನ ಚಾಚು ತಪ್ಪದೆ ಸರಿಯಾಗಿ ಪಾಲನೆ ಮಾಡೋದು. ಆದ ಕಾರಣ ಈ ಆತ್ಮ ಅಂತ ಹೇಳುವ ಪದವನ್ನ ನಾವು ಹೇಗೆ ಅರ್ಥ ಮಾಡಬೇಕು ಅಂತ ಹೇಳಿದ್ರೆ, ಶ್ರೀಲ ಪ್ರಭುಪಾದರ ಅನುಗತರಾಗಿ ಉದ್ಧರೇತ್ ಆತ್ಮ ಆತ್ಮಾನಂ. ಉದ್ಧರೇದ್ ಯಾವುದನ್ನು? ಆತ್ಮಾನಂ. ಯಾವುದನ್ನು ಉದ್ಧರಿಸಬೇಕು? ಆತ್ಮನನ್ನ. ಅಂದ್ರೆ ನನ್ನನ್ನು ನಾನು ಉದ್ಧರಿಸಬೇಕು. ನಾನು ಅಂತ ಹೇಳಿದ್ರೆ ಬಂಧನಕ್ಕೊಳಪಟ್ಟ ಜೀವ. ನಾನು ಯಾರು? ನಾನು ಈ ಪ್ರಕೃತಿಯಲ್ಲಿ ಬಂಧನಕ್ಕೆ ಒಳಗಾಗಿದ್ದೇನೆ. ಗುಣ ಕರ್ಮಗಳಿಂದ ನಾನು ಸಂಪೂರ್ಣವಾಗಿ ಬಂಧನದಲ್ಲಿದ್ದೇನೆ. ನನ್ನನ್ನು ಹೇಗೆ ಕಾಪಾಡಿಕೊಳ್ಬೇಕು, ಉದ್ಧಾರ ಮಾಡಬೇಕು? ಆತ್ಮನ, ಮನಸ್ಸಿನಿಂದ. ಕೀಯಲ್ಲಿದೆ? ಮನಸ್ಸಿನಿಂದ. ಅಂದ್ರೆ ಮನಸ್ಸು, ಇಲ್ಲಿ ಮನಸ್ಸು ಅಂತ ಹೇಳುದು ಯಾವುದನ್ನ? ಮನಸ್ಸು ಅಂತ ಹೇಳುವಂಥದ್ದು ಚಿಂತನ ಲಹರಿಯಿಂದ. ಮನಸ್ಸು ಹೇಗೆ ಕಾರ್ಯಪ್ರವೃತ್ತಿ ಆಗ್ತದೆ? ಹಿಂದಿನ ಜನ್ಮದ ಸಂಸ್ಕಾರ. ಅದು ಸಂಸ್ಕಾರ ಅಂದ್ರೆ ಏನು? ಬೀಜ ರೂಪದಲ್ಲಿರುವಂತಹ ಯೋಚನಾ ಲಹರಿಗಳು. ಅದು ಯಾವುದೇ ಕಾರ್ಯದಿಂದ ಬಂದಿರಬಹುದು, ಏನೇ ವಿಚಾರದಿಂದ ಬರಬಹುದು. ಆದರೆ ಮನಸ್ಸು ಹೇಗೆ ಕಾರ್ಯಪ್ರವೃತ್ತಿ ಆಗ್ತದೆ ಅಂತ ಹೇಳಿದ್ರೆ ಥಾಟ್ಸ್ ಇಂದ. ಆ ಥಾಟ್ಸೇ ನಮ್ಮನ್ನ ಕಟ್ಟಿ ಹಾಕುವುದು, ಆ ಥಾಟ್ಸೇ ನಮ್ಮನ್ನ ಬಿಡುಗಡೆಗೊಳಿಸುವಂಥದ್ದು. ಆ ಥಾಟ್ಸೇ. ಈಗ ನಮಗೆ ಏನು ಗೊತ್ತಿಲ್ಲದ ಒಂದು ವಿಚಾರದ ಬಗ್ಗೆ ನಾವು ಚಿಂತನೆ ಮಾಡುವುದಿಲ್ಲ ಅಲ್ಲ. ಈಗ ಉದಾಹರಣೆಗೆ, ನನಗೆ ಏನೂ ಗೊತ್ತಿಲ್ಲ, ಎಲ್ಲಿಯೋ ಅಮೇರಿಕದಲ್ಲಿ ಯಾವುದೋ ಒಂದು ಜಾಗೆಯಲ್ಲಿ ಯಾರೋ ಸತ್ತಿದ್ದಾರೆ, ಆಯ್ತಾ? ನನಗೂ ಅವ್ರಿಗೂ ಏನೂ ಸಂಬಂಧ ಇಲ್ಲ. ಅಲ್ಲಿ ಸತ್ತು ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಆದ್ರೆ ನನಗೆ ಏನಾದ್ರೂ ಕಾಣ್ತಾ ಉಂಟಾ? ಏನಾದ್ರೂ ಬೇಜಾರು ಉಂಟಾ? ಇಲ್ಲ. ಯಾಕೆಂದ್ರೆ ಆ ಒಂದು ಥಾಟ್ಸೇ ಇಲ್ಲ ನನಗೆ. ಆ ಥಾಟ್ಸ್ಗೆ ಕನೆಕ್ಟೇ ಆಗ್ಲಿಲ್ಲ ನಾನು. ಆದ್ರೆ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಪರಿಸ್ಥಿತಿಯಲ್ಲಿ ಅಂದ್ರೆ ಪರಿಸರದಲ್ಲಿ ಯಾರಾದ್ರೂ ಹೀಗಾದ್ರೆ ಇಮಿಡಿಯೇಟ್ ನಮಗೆ ಸಂತಾಪ ಆಗ್ತದೆ, ದುಃಖ ಆಗ್ತದೆ. ಯಾಕೆ ಆಗ್ತದೆ ಅಂತ ಹೇಳಿದ್ರೆ ಅದ್ರ ಜೊತೆ ನಮಗೆ, ಆ ಒಂದು ಮನಸ್ಸಿನ ಜೊತೆ ನಮಗೆ ಸಂಪರ್ಕ ಏರ್ಪಟ್ಟಿದೆ. ಆದ ಕಾರಣ ಆ ಮನಸ್ಸೇ ಕಾರಣ ಬಂಧನಕ್ಕೆ ಮತ್ತು ಬಂಧನದಿಂದ ಮುಕ್ತಿ ಹೊಂದಲಿಕ್ಕೆ. ಆದ ಕಾರಣ ಆತ್ಮಾನಂ ಉದ್ಧರೇತ್ ಆತ್ಮನ. ಬದ್ಧ ಆತ್ಮನನ್ನು ಮನಸ್ಸಿನಿಂದ ಉದ್ಧರಿಸಬೇಕು. ಅಂದ್ರೆ ಮನಸ್ಸೇ ಆತ್ಮನನ್ನ ಬಂಧನಕ್ಕೆ ಇಟ್ಟುಕೊಂಡಿದೆ ಅಂತ ಅರ್ಥ. ಯಾಕಂದ್ರೆ ಆತ್ಮ ಯಾವತ್ತು ಗುಣದ ಪ್ರಭಾವಕ್ಕೆ ಬರುವುದಿಲ್ಲ. ಆತ್ಮದ ಹೊರ ಕವಚವಾದ ಮನಸ್ಸು ಗುಣದ ಪ್ರಭಾವಕ್ಕೆ ಬರುತ್ತದೆ ಅಂತ ಹೇಳುದು ನಮಗೆ ಈ ಶ್ಲೋಕದಲ್ಲಿ ಅರ್ಥ ಆಗ್ತದೆ. ನ ಆತ್ಮಾನಂ ಅವಸಾದಯೇತ್. ನ ಆತ್ಮಾನಂ ಅವಸಾದಯೇತ್. ಅವಸಾದಯೇತ್ ಅಂದ್ರೆ ಅವನತಿಗೊಳಿಸಬೇಕು. ಆ ಮನಸ್ಸನ್ನ ಕಂಟ್ರೋಲ್ ಮಾಡದಿದ್ರೆ ಏನಾಗ್ತದೆ? ಬದ್ಧ ಆತ್ಮ ಕೆಳಗೆ ಹೋಗ್ತಾನೆ. ಆ ರೀತಿ ಆಗ್ಬಾರ್ದು. ಆದ ಕಾರಣ ಆತ್ಮೈವ ಹಿ ಆತ್ಮನೋ ಬಂಧು. ಆತ್ಮೈವ ಹಿ ಅಂದ್ರೆ ಮನಸ್ಸು, ಆತ್ಮನೋ ಅಂದ್ರೆ ಬದ್ಧಾತ್ಮನ ಬಂಧು. ಆತ್ಮೈವ ರಿಪುರಾತ್ಮನಃ. ಆದ ಕಾರಣ ಅದು ಮಾತ್ರ ಅಲ್ಲದೆ ಅದೇ ಆತ್ಮ, ಅದೇ ಮನಸ್ಸು ಬದ್ಧ ಆತ್ಮನ ವೈರಿ, ರಿಪುಹು, ಶತ್ರು. ಸಿಂಪಲ್, ಅರ್ಥ ಮಾಡ್ಲಿಕ್ಕೆ ಸಿಂಪಲ್, ಆದ್ರೆ ತುಂಬಾ ಗಾಢವಾದ ವಿಚಾರ. ನಾವು ಎಷ್ಟು ಈ ಮನಸ್ಸು ಎಲ್ಲಿಗೆ ಹೋಗ್ತದೆ ಅಂತ ಹೇಳುದನ್ನ ಥಿಂಕ್ ಮಾಡುತ್ತಾ ಅದನ್ನ ಕಂಟ್ರೋಲ್ ಮಾಡಬೇಕು. ಇದಕ್ಕೆ ಒಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ, ಇಂಪಾರ್ಟೆಂಟ್ ವಿಚಾರ, ಈ ಮನಸ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಯುವರ್ ಲೈಫ್ ಈಸ್ ಮೆಂಟ್ ಫಾರ್ ಚಾಂಟಿಂಗ್. ಅಂದ್ರೆ ನಾವೆಲ್ಲ ಬದ್ಧ ಆತ್ಮರಿಗೆ ಹೇಳ್ತಾರೆ ಶ್ರೀಲ ಪ್ರಭುಪಾದರು, ನಮ್ಮೆಲ್ಲರ ಜೀವನ ಉದ್ದೇಶ ಏನಾಗಬೇಕು? ಜಪ ಮಾಡುವಂಥದ್ದು. ಯಾಕೆಂತ ಹೇಳಿದ್ರೆ ಈ ನಮ್ಮ ಥಾಟ್ ಅಥವಾ ಯೋಚನಾ ಲಹರಿಗಳನ್ನು ಸಂಪೂರ್ಣವಾಗಿ ಚೇಂಜ್ ಮಾಡಬೇಕು. ಓವರ್ ಹಾಲ್ ಅಂತ ಹೇಳುವ ಪದವನ್ನು ಉಪಯೋಗಿಸ್ತಾರೆ. ಅಂದ್ರೆ ಸಂಪೂರ್ಣವಾಗಿ ತಲೆ ತಿರುಗಿಸಿ ಕೆಳಗಿಟ್ಟ ಹಾಗೆ. ಅಂದ್ರೆ ಹೀಗಿದ್ದದನ್ನ, ಈ ಕಾಯಿನ್ ಅಲ್ಲಿ ಹೀಗಿದ್ದದನ್ನ ಉಲ್ಟ ಮಾಡಬೇಕು. ಆ ಥಾಟ್ ಪ್ರೊಸೆಸ್ ಅನ್ನು ಸಂಪೂರ್ಣ ತಿರುಗಿಸ್ಬೇಕು ಅಂತ ಹೇಳಿದ್ರೆ ಚಾಂಟಿಂಗ್. ಯುವರ್ ಲೈಫ್ ಈಸ್ ಮೆಂಟ್ ಫಾರ್ ಚಾಂಟಿಂಗ್, ದೇರ್ ಫಾರ್ ಯು ಶುಡ್ ಸಿಂಪ್ಲಿ ಚಾಂಟ್ ಸದಾ.
ಸದಾ ಅಂತ ಹೇಳಿದ್ರೆ ಯಾವತ್ತು ಏನ್ ಮಾಡಬೇಕು? ಯಾವತ್ತು ನಿರಂತರವಾಗಿ ಜಪ ಮಾಡಬೇಕು. ಆಲ್ವೇಸ್, ಯಾವತ್ತು. ಸದಾ ಅಂತ ಹೇಳಿದ್ರೆ ಯಾವತ್ತು. ಆಮೇಲೆ ಕನ್ಸಿಸ್ಟೆಂಟ್ಲಿ, ಯಾವತ್ತು ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ ನೈರಂತರ್ಯ ಅಂತ ಹೇಳ್ತಾರೆ. ನಿರಂತರವಾಗಿ. ನಿರಂತರವಾಗಿ ಅಂತ ಹೇಳಿದ್ರೆ ಏನು? ನಿರಂತರವಾಗಿ ಅಂತ ಹೇಳಿದ್ರೆ ಅಲ್ಲಿ ಬಿರುಕು ಇರುವುದಿಲ್ಲ, ಅಲ್ಲಲ್ಲಿ ಕಟ್ ಆಗುದಿಲ್ಲ, ಕಂಟಿನ್ಯೂಸ್ ಆಗ್ತದೆ. ಆ ಸ್ಥಿತಿಯಲ್ಲಿ ನಾವು ಯಾರೂ ಇಲ್ಲ. ಆ ಸ್ಥಿತಿಗೆ ನಾವು ಬರಬೇಕು ಅಂತ ಹೇಳಿದ್ರೆ ನಾವು ಈ ವಿಚಾರವನ್ನ, ಈ ಮನಸ್ಸಿನ ಪ್ರಭಾವ, ಅದರ ಹಿಂದಿನ ಜೀವನದ ಪ್ರಭಾವ, ಈಗ ನಿನ್ನೆ ಮೊನ್ನೆಯ ಪ್ರಭಾವ ಎಷ್ಟಿದೆ ಅಂತ ಹೇಳಿದ್ರೆ, ನಾವು ಜಪ ಮಾಡುವಾಗ ನಮ್ಮನ್ನು ಜಪದಲ್ಲಿ ಮನಸ್ಸು ಕೊಂಡೋಗದೆ, ಅಥವಾ ಜಪದ ಶಬ್ದದಲ್ಲಿ ನಮ್ಮನ್ನು ಫೋಕಸ್ ಮಾಡದೆ ಬೇರೆಲ್ಲ ಕಡೆ ಅದು ನಮ್ಮನ್ನ ಕರ್ಕೊಂಡು ಹೋಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಅಷ್ಟು ಜನ್ಮಗಳಿಂದ ಅದು ಅಲ್ಲಲ್ಲಿ ಹೋಗಿ ಅಭ್ಯಾಸ ಅದಕ್ಕೆ. ಆದ ಕಾರಣ ನಾವು ನಮಗೆ ಉದ್ಧಾರ ಆಗ್ಬೇಕು, ನಾವು ಬದ್ಧಾತ್ಮರ ನಾವೆಲ್ಲ ಉದ್ಧಾರ ಆಗ್ಬೇಕು ಅಂತ ಹೇಳಿದ್ರೆ ಆ ಮನಸ್ಸನ್ನ ಬಿಡಬಾರ್ದು. ಆ ಮನಸ್ಸಿಗೆ ಏನು ಕೊಡಬೇಕು? ಆ ಮನಸ್ಸಿಗೆ ಜಪ ಅಂತ ಹೇಳುವ ಒಂದು ಕಾರ್ಯವನ್ನ ಕೊಡಬೇಕು. ಜಪ ಅಂತ ಹೇಳುವ ಒಂದು ಕರ್ಮವನ್ನ ಕೊಡಬೇಕು. ಆ ಜಪ ಅಂತ ಹೇಳುವ ಕರ್ಮವೇ ನಿನ್ನ ಜೀವನದ ಅಂಗ ಅಂತ ಹೇಳಿ ಆ ಮನಸ್ಸಿಗೆ ಸಾಬೀತು ಮಾಡಬೇಕು, ಮನಸ್ಸಿಗೆ ಮನದಟ್ಟು ಮಾಡಬೇಕು. ಮನಸ್ಸಿಗೆ ಮನದಟ್ಟು ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಬುದ್ಧಿಯ ಮುಖಾಂತರ ಆ ಮನಸ್ಸು ನಿಧಾನವಾಗಿ ಹೌದಲ್ಲವೇ ಅಂತ ಹೇಳಿ ಜಪದ ಬಗ್ಗೆ ಆಸಕ್ತಿ ವಹಿಸಿ ನಿಧಾನವಾಗಿ ಆ ಜಪವನ್ನ ಮುಂದುವರಿಸಿ ಜಾಸ್ತಿ ಮಾಡ್ಲಿಕ್ಕೆ ಶುರು ಮಾಡ್ತದೆ ಮನಸ್ಸು. ಇದು ಯಾರ ಅಡ್ವೈಸು? ಇದು ಶ್ರೀಲ ಪ್ರಭುಪಾದರ ಅಡ್ವೈಸ್. ದಿಸ್ ಈಸ್ ದ ಅಡ್ವೈಸ್. ದಿಸ್ ಈಸ್ ಪ್ರಾಪರ್ಲಿ ಯೂಸಿಂಗ್ ದ ಮೊಮೆಂಟ್ಸ್ ಆಫ್ ಟೈಮ್. ಅಂದ್ರೆ ಪ್ರತಿಯೊಂದು ಕ್ಷಣವು ಅವ್ಯರ್ಥ ಕಾಲತ್ವಂ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಉಪದೇಶ ಅಮೃತ ಅಲ್ಲ, ಭಕ್ತಿರಸಾಮೃತ ಸಿಂಧುವಲ್ಲಿ ರೂಪ ಗೋಸ್ವಾಮಿ ಅವರು ಹೇಳ್ತಾರೆ, ಅವ್ಯರ್ಥ ಕಾಲತ್ವನ್, ಒಂದು ನಿಮಿಷ, ಒಂದು ಸೆಕೆಂಡ್ ಕೂಡ ಕಾಲವನ್ನು ವ್ಯರ್ಥ ಮಾಡಬಾರದು ಅಂತ ಹೇಳಿ. ಆದರೆ ನಮ್ಮ ಜೀವನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಷ್ಟು ನಾವು ಬೇರೆ ವಿಚಾರಗಳಲ್ಲಿ ಅಂಟಿಕೊಂಡಿರುವ ಕಾರಣ ನಮಗೆ ಅಷ್ಟು ಬೇಗನೆ ಬದಲಾವಣೆ ಆಗುದಿಲ್ಲ. ಮತ್ತು ನಮಗೆ ಪೆಟ್ಟು ಸಿಕ್ಕಿ ಆದ ಮೇಲೆ ಮಾತ್ರ ನಮಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಇದು ಶ್ರೀಲ ಪ್ರಭುಪಾದರು ಹೇಳಿದಂತ ವಿಚಾರ. ಪ್ರತಿಯೊಂದು ಕ್ಷಣವನ್ನ ನಾವು ಆ ಮನಸ್ಸನ್ನ ನಾವು ಭಗವಂತನ ಸ್ಮರಣೆಯಲ್ಲಿ ಜಪದ ಮುಖಾಂತರ ಇಟ್ಟರೆ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಮೊದಲನೇ ಸೆಂಟೆನ್ಸ್ ಪ್ರಾಪ್ತಿ ಆಗ್ತದೆ. ಅದೇನು? ಉದ್ಧರೇತ್. ಉದ್ಧರೇತ್ ಉದ್ಧರೇತ್ ಅಂತ ಹೇಳಿದ್ರೆ ಅರ್ಥ ಏನು? ಉದ್ಧರಿಸಬೇಕು. ಉದ್ಧರಿಸುವುದು ಯಾವಾಗ? ಭಗವಂತನ ಸೇವೆಯಲ್ಲಿ ತೊಡಗಿರುವಾಗ. ಜಪದ ಉದ್ದೇಶ ಭಗವಂತನ ಸೇವೆ. ಭಗವಂತನ ಸೇವೆ ಅಂತ ಹೇಳಿದ್ರೆ ಭಗವಂತನ ಸಂಘ, ಸದಾ ಭಗವಂತನ ಭಕ್ತರ ಸಂಘ. ಇಷ್ಟು ಸಿಕ್ಕಿದ್ರೆ ನಾವು ಉದ್ಧಾರ ಆಗಿದ್ದೇವೆ ಅಂತ ಅರ್ಥ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು. ಅಂದ್ರೆ ಈಗ ಗುರುಗಳು ವೈಷ್ಣವರೆಲ್ಲ ಹೇಳ್ತಾರೆ ಜಪ ಮಾಡು ಅಂತ ಹೇಳಿ. ಜಪ ಯಾರು ಮಾಡಬೇಕು? ಅವರು ಮಾಡುವುದಲ್ಲ, ನಾವೇ ಕೂತ್ಕೊಂಡು ಮಾಡಬೇಕು. ಆದ ಕಾರಣ ನಮ್ಮ ಮನಸ್ಸೇ ಜಪವನ್ನ ಮಾಡ್ಲಿಕ್ಕೆ ಸಹಕಾರ ಕೊಡಬೇಕು. ನಮ್ಮ ಮನಸ್ಸೇ ಸೇವೆ ಮಾಡ್ಲಿಕ್ಕೆ, ನಮ್ಮ ಮನಸ್ಸೇ ಓದ್ಲಿಕ್ಕೆ ಸಹಾಯ ಮಾಡಬೇಕು. ಅವ್ರು ಹೇಳಿದ ತಕ್ಷಣ ಆಗ್ಬೇಕು ಅಂತಲೇ ಏನಿಲ್ಲ. ಆಗ್ಲಿಕ್ಕೆ ಸಾಧ್ಯ ಯಾವಾಗ? ನಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಅವರ ವಚನಗಳಿಗೆ ಕೊಟ್ಟಾಗ. ಆಗ ಮನಸ್ಸು ಹೌದಲ್ಲವೇ ಅಂತ ಹೇಳಿ ಶುರು ಮಾಡ್ತದೆ. ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು. ತನ್ನನ್ನು ಹೀನೈಸಿಕೊಳ್ಳಬಾರದು. ಬದ್ಧ ಜೀವಿಗೆ ಮನಸ್ಸೇ ಬಂಧು, ಮನಸ್ಸೇ ಶತ್ರು. ಭಾವಾರ್ಥ: ಸನ್ನಿವೇಶಕ್ಕೆ ಅನುಗುಣವಾಗಿ ಆತ್ಮ ಎನ್ನುವ ಪದವು ದೇಹವನ್ನು, ಮನಸ್ಸನ್ನು, ಆತ್ಮವನ್ನು ಸೂಚಿಸುತ್ತದೆ. ದೇಹವನ್ನು, ಮನಸ್ಸನ್ನು, ಆತ್ಮವನ್ನು ಸೂಚಿಸುತ್ತದೆ. ಯೋಗ ಪದ್ಧತಿಯಲ್ಲಿ ಮನಸ್ಸು ಮತ್ತು ಬದ್ಧ ಆತ್ಮನು ಬಹು ಮುಖ್ಯ. ಯೋಗ ಪದ್ಧತಿಯಲ್ಲಿ ಮನಸ್ಸು ಮತ್ತು ಬದ್ಧ ಆತ್ಮನು ಬಹು ಮುಖ್ಯ. ಯೋಗ ಅಭ್ಯಾಸದಲ್ಲಿ ಮನಸ್ಸೇ ಕೇಂದ್ರ ಬಿಂದುವಾದ್ದರಿಂದ ಎಲ್ಲ ಯೋಗ ಅಭ್ಯಾಸದಲ್ಲಿ, ಮುಖ್ಯವಾಗಿ ಅಷ್ಟಾಂಗ ಮತ್ತು ಭಕ್ತಿಯಲ್ಲಿ ಅಥವಾ ಜ್ಞಾನದಲ್ಲಿ ಮನಸ್ಸೇ ಕೇಂದ್ರ ಬಿಂದು. ಮನಸ್ಸನ್ನೇ ಹತೋಟಿಯಲ್ಲಿ ತರುವುದು ಉದ್ದೇಶ. ಇದರಲ್ಲಿ ಅದರದ್ದು ಮೂಲ ಉದ್ದೇಶ. ಮೂಲ ಅಂದ್ರೆ ಅದರ ರಿಸಲ್ಟ್ ಅಲ್ಲ, ಉದ್ದೇಶ. ಆ ರಿಸಲ್ಟಿಗೆ ತಲುಪಬೇಕು, ಆ ಗೋಲಿಗೆ ತಲುಪಬೇಕು ಅಂತ ಹೇಳಿದ್ರೆ, ಇಮಿಡಿಯೇಟ್ ಗೋಲು ಅಂತ ಹೇಳಿದ್ರೆ ಮನಸ್ಸನ್ನ ಕಂಟ್ರೋಲ್ ಮಾಡುವಂಥದ್ದು. ಇಲ್ಲಿ ಆತ್ಮ ಎಂದರೆ ಮನಸ್ಸು. ಯೋಗ ಪದ್ಧತಿಯ ಗುರಿ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಅದನ್ನು ಇಂದ್ರಿಯ ವಸ್ತುಗಳ ಮೋಹದಿಂದ ವಿಮುಖಗೊಳಿಸುವುದು. ಬದ್ಧ ಆತ್ಮನನ್ನು
ಅಜ್ಞಾನದ ಕೆಸರಿನಿಂದ ಬಿಡುಗಡೆ ಮಾಡಲು ಸಾಧ್ಯವಾಗುವಂತೆ ಮನಸ್ಸಿಗೆ ಶಿಕ್ಷಣವನ್ನು ನೀಡಬೇಕು ಎಂದು ಇಲ್ಲಿ ಒತ್ತಿ ಹೇಳಿದೆ. ಅಜ್ಞಾನದ ಕೆಸರಿನಿಂದ ಬಿಡುಗಡೆಗೊಳಿಸುವುದು ಎಂತ ಅದ್ಭುತವಾದವ. ಅಜ್ಞಾನದ ಕೆಸರಿನಿಂದ, ಜ್ಞಾನದ ಕೆಸರಲ್ಲ, ಅಜ್ಞಾನದ ಕೆಸರು. ಅಷ್ಟು ಗಲೀಜಾಗಿರುವಂಥ ವಿಚಾರದಿಂದ ನಾವು ಹೊರಗೆ ಬರಬೇಕು. ಗಲೀಜಂದ್ರೆ ಏನು? ಭಗವಂತನ ಸ್ಮರಣೆ ಇಲ್ಲದ ಪ್ರತಿ ಕ್ಷಣವೂ ಗಲೀಜು. ಭಗವಂತನ ಸ್ಮರಣೆ, ಭಗವಂತನ ಸಂಘ, ಭಕ್ತರ ಸಂಘ ಇಲ್ಲದಂತಹ ಪ್ರತಿ ಕ್ಷಣವೂ ಗಲೀಜು, ಕೆಸರು. ಇಲ್ಲಿ ಕೆಸರು ಅಂತ ಹೇಳಿದ್ರೆ ಏನ್ ಅರ್ಥ ಮಾಡಬೇಕು ಅಂತ ಹೇಳಿದ್ರೆ, ಒಳ್ಳೆಯ ಕೆಸರಲ್ಲ, ಗದ್ದೆ ಕೆಸರಲ್ಲ. ಇಲ್ಲಿ ಅಜ್ಞಾನ ಅಂತ ಹೇಳಿದ ಕಾರಣ ಇದು ಗಲೀಜು. ಆ ಗಲೀಜಿಂದ ಆ ಗಲೀಜಲ್ಲಿ ಸಿಕ್ಕಾಕೊಂಡ ನನ್ನನ್ನ ಬಿಡುಗಡೆ ಮಾಡಬೇಕಿದ್ರೆ ಮನಸ್ಸಿಗೆ ಶಿಕ್ಷಣ ಸಿಗಬೇಕು. ಆ ಶಿಕ್ಷಣ ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ಆಚಾರ್ಯರು ಕೊಡ್ತಾರೆ. ಶಿಕ್ಷಣ ಸಿಕ್ಕಿದ ತಕ್ಷಣ ಮನಸ್ಸಿಗೆ ಅರ್ಥ ಆಗ್ತದೆ ಇದನ್ನು ಮಾಡಬೇಕು ಅಂತ ಹೇಳಿ. ಆಗ ತಾನೇ, ಆಗ್ಲೇ ಮನಸ್ಸಿಗೆ ಮಾಡ್ಲಿಕ್ಕೆ ಸಾಧ್ಯ, ಸುಮ್ಮನೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಸಂಸ್ಕಾರಾತ್ ಭವೇದ್ ವಿಪ್ರಹ. ಇದಕ್ಕೆ ಸಂಸ್ಕಾರ ಅಂತ ಹೇಳಿ. ಚಿಕ್ಕದಿಂದಲೇ ನಮ್ಮ ಸನಾತನ ಧರ್ಮದಲ್ಲಿ ಚಿಕ್ಕದಿಂದಲೇ ಎಲ್ರಿಗೂ ಸಂಸ್ಕಾರ ಕೊಡುವುದು ಅಂತ ಉಂಟು. ಈಗ ಅದು ಮರೆಮಾಚಿ ಹೋಗಿದೆ, ಎಲ್ಲ ಕಮ್ಮಿ ಕಮ್ಮಿ ಆಗ್ತಾ ಇದೆ. ಶಾಲೆಗೆ ಕಲಿಸುವುದು ಸಂಸ್ಕಾರ ಅಲ್ಲ. ಈಗಿನ ಶಾಲೆಗೆ ಕಲಿಸುವುದು ಸಂಸ್ಕಾರದಿಂದ ಹೊರಗೆ ಹಾಕಿದ ಹಾಗೆ ಶಾಲೆ. ಈ ರೀತಿಯಲ್ಲಿ ನಾವು ನೋಡ್ಬೋದು ನಮ್ಮ ಜೀವನದಲ್ಲಿ ಹೇಗೆ ನಾವು ಡಿಗ್ರೇಡ್ ಆಗ್ತಾ ಇದ್ದೇವೆ ಅಂತ ಹೇಳಿ, ಸಂಸ್ಕಾರಹೀನರಾಗಿದ್ದೇವೆ. ನಾವು ಉದಾಹರಣೆ ಕೊಡಬಹುದು. ನಾವು ಅಡಿಗೆ ಮಾಡುವಾಗ, ದೇವರಿಗೆ ಅಡಿಗೆ ಮಾಡುವಾಗ ಹೇಗೆ ಮಾಡುತ್ತೇವೆ ಅಂತ ಹೇಳಿದ್ರೆ ಗಲೀಜು ಗಲೀಜು ಜಾಗದಲ್ಲೇ ಮಾಡ್ತೇವೆ. ಉದಾಹರಣೆಗೆ ದೇವಸ್ಥಾನವೇ ಇರಬಹುದು. ನಾವು ದೇವಸ್ಥಾನದಲ್ಲೇ ಮಾಡುವಾಗ ತುಂಬಾ ಗಲೀಜು ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ನಾವು ನಮ್ಮ ಮನಸ್ಸಿಗೆ ಸಂಸ್ಕಾರ ಕೊಡ್ಲಿಲ್ಲ. ಆ ಸಂಸ್ಕಾರ ಕೊಟ್ರೆ ಏನಾಗ್ತದೆ? ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಪ್ಯೂರಿಟಿ ಇಸ್ ದ ಫೋರ್ಸ್. ಭಗವಂತನ ಕಡೆಗೆ ಈಗ ವಿಮಾನ ಕೆಳಗಿಂದ ಮೇಲೆ ಹೋಗ್ಬೇಕಿದ್ರೆ ಏನೋ ಒಂದು ಫೋರ್ಸ್ ಬೇಕಲ್ಲ, ಅದೇನು ಫೋರ್ಸ್? ಅದೇ ರೀತಿಯಲ್ಲಿ ಉಪಗ್ರಹ ಉಡಾವಣೆಯಲ್ಲಿ ಫೋರ್ಸ್ ಬೇಕಲ್ಲ, ಅದೇ ರೀತಿಯಲ್ಲಿ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಒಂದು ಫೋರ್ಸ್. ಅದೇನು ಅಂತ ಹೇಳಿದ್ರೆ ಶುದ್ಧತೆ. ಅದಕ್ಕೆ ಸತ್ವಗುಣ ಅಂತ ಹೇಳ್ತಾರೆ, ಶುದ್ಧತೆ. ಆ ಶುದ್ಧತೆ ಇಲ್ಲದಿದ್ರೆ ನಮಗೆ ಭಗವಂತನ ಕಡೆ ಹೋಗ್ಲಿಕ್ಕೆ ಅಷ್ಟು ಸುಲಭವಲ್ಲ. ಆದ ಕಾರಣ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಪ್ಯೂರಿಟಿ ಈಸ್ ದ ಫೋರ್ಸ್ ಅಂತ ಹೇಳಿ. ಪ್ಯೂರಿಟಿ ಅಂದ್ರೆ ನಾವು ನಮ್ಮನ್ನು ಬಾಹ್ಯ ಮತ್ತು ಆಭ್ಯಂತರ, ಭೌತಿಕವಾಗಿ ಹೊರ ದೇಹದಲ್ಲಿ ಸ್ನಾನಾದಿಗಳನ್ನು ಮಾಡಿ ಶುದ್ಧರಾಗುವುದು, ಆಂತರಿಕವಾಗಿ ಭಗವದ್ಗೀತೆ, ಭಗವತ್ ಚಿಂತನೆ, ಭಗವನ್ ನಾಮಸ್ಮರಣೆ ಮಾಡ್ತಾ ಒಳಗೆ ಕೂಡ ಶುದ್ಧತೆ ಮಾಡಿಕೊಳ್ಳುದು. ಆ ಶುದ್ಧರಾದ ಹಾಗೆ ನಾವೇನಾಗ್ತೇವೆ, ಭಗವಂತನ ಸಾನ್ನಿಧ್ಯಕ್ಕೆ ಹೋಗ್ಲಿಕ್ಕೆ ನಮಗೆ ಒಂದು ಎಲಿಜಿಬಿಲಿಟಿ ಸಿಗ್ಲಿಕ್ಕೆ ಶುರು ಆಗ್ತದೆ. ಅದು ಶ್ಯೂರಿಟಿ ಅಲ್ಲ, ಎಲಿಜಿಬಿಲಿಟಿ. ಶ್ಯೂರಿಟಿ ಅಂದ್ರೆ 100% ಶುದ್ಧವರಾದವರೆಲ್ಲ ಹೋಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಶುದ್ಧತೆ ನಮಗೆ ಗೊತ್ತಾಗೋದಿಲ್ಲ ಅದು ಎಷ್ಟು ಶುದ್ಧತೆ ಅಂತ ಹೇಳಿ. ಯಾಕೆಂದ್ರೆ ಮನಸ್ಸಿನಲ್ಲಿರುವಂತಹ ಕಲ್ಮಶಗಳು ಯಾವುದು ಅಂತ ಹೇಳಿದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇದಕ್ಕೆ ಯಾರಾದ್ರೂ ಟೆಸ್ಟ್ ಕೊಡುವಾಗಲೇ ಗೊತ್ತಾಗೋದು ಅವರಷ್ಟು ಶುದ್ಧತೆ ಇದೆ ಅಂತ ಹೇಳಿ, ಎಷ್ಟು ಶುದ್ಧತೆ ಇದೆ ಅಂತ ಹೇಳಿ. ಇನ್ನು ಮುಂದೆ ಹೋಗುವಾಗ ಬರ್ತದೆ ಅಮಾನಿತ್ವಂ ಮದಂಬಿತ್ವಂ. ಅಮಾನಿತ್ವಂ ಅಂದ್ರೆ ಯಾವತ್ತು ಇನ್ನೊಬ್ಬರಿಂದ ನಮ್ಮ ಮಾನವನ್ನೇ ಎಕ್ಸ್ಪೆಕ್ಟ್ ಮಾಡಬಾರ್ದು. ಆಮೇಲೆ ಜಂಬವೇ ಇರಬಾರ್ದು. ಈ ರೀತಿಯಲ್ಲಿ ಬೇರೆ ಬೇರೆ ವಿಚಾರಗಳು, ಜ್ಞಾನ ಅಂತ ಹೇಳೋ ವಿಚಾರಗಳನ್ನ ಭಗವಂತ 13ನೇ ಅಧ್ಯಾಯದಲ್ಲಿ ಕೂಡ ಹೇಳ್ತಾರೆ. ಆದ ಕಾರಣ ನಾವು ಈ ಅಜ್ಞಾನದ ಕೆಸರಿನಿಂದ ಹೊರಗೆ ಬರಬೇಕಿದ್ರೆ ಈ ಮನಸ್ಸಿಗೆ ಟ್ರೈನಿಂಗ್ ಕೊಡುವಂತ ವಿಚಾರಕ್ಕೆ ತಲುಪಬೇಕು. ಒಳ್ಳೆ ಕೆಲಸ ಸಿಗುವವನು ಹೇಗೆ ಶಾಲೆಗೆ ಸೇರ್ತಾನೆ, ಹೇಗೆ ಆ ಒಂದು ಟ್ರೈನಿಂಗಿಗೆ ಹೋಗ್ತಾನೆ, ಅದೇ ರೀತಿಯಲ್ಲಿ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಸರಿಯಾದ ಗುರು ಪರಂಪರೆಯ ಕೆಳಗೆ ನಾವು ಹೋಗ್ಬೇಕು. ಅದೇ ಮನಸ್ಸಿಗೆ ಕೊಡುವಂತ ಶಿಕ್ಷಣ. ಐಹಿಕ ಅಸ್ತಿತ್ವದಲ್ಲಿ ಮನುಷ್ಯನು ಮನಸ್ಸಿನ ಮತ್ತು ಇಂದ್ರಿಯಗಳ ಪ್ರಭಾವಕ್ಕೆ ಒಳಗಾಗುತ್ತಾನೆ. ಹಾಗೆ ಮಾಡಲಿಲ್ಲ ಅಂದ್ರೆ ನಮ್ಮ ಮನಸ್ಸನ್ನ ಭಗವಂತನ ಭಕ್ತರ ಕೆಳಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಆಗ ಮನಸ್ಸು ಏನ್ ಮಾಡ್ತದೆ? ಐಹಿಕ ವಿಚಾರದ ಕಡೆ ಹೋಗ್ತದೆ. ಬೇರೆ ಏನೂ ಇಲ್ಲ, ಇರುದೇನು ನಾನೇ ಏನೋ ಮಾಡ್ತೇನೆ ಅಂತ ಹೇಳಿದ್ರೆ ಏನು ಮಾಡೋದು? ಅದು ಐಹಿಕ ವಿಚಾರವೇ. ನಾನೇ ಏನೋ ಓದ್ತೇನೆ, ನಾನೇ ಏನೋ ಮಾಡ್ತೇನೆ, ಯಾರ ಕೆಳಗೂ ಬರುವುದಿಲ್ಲ ಅಂದ್ರೆ ಅಹಂಕಾರ. ವಾಸ್ತವವಾಗಿ ಅಹಂಕಾರವು ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆಯನ್ನು ನಡೆಸಲು ಬಯಸುತ್ತದೆ. ನಿಜವಾಗಿ ಏನು? ಅಹಂಕಾರವು ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆಯನ್ನು ನಡೆಸಲು ಬಯಸುತ್ತದೆ. ಇದು ಭಗವಂತನೇ ಹೇಳಿದ್ದಾರೆ, ಶ್ರೀಲ ಪ್ರಭುಪಾದರು ಇಲ್ಲಿ ಬರೆದಿದ್ದಾರೆ. ನಾವೆಲ್ಲ ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಐಹಿಕ ಪ್ರಪಂಚದ ಮೇಲೆ ರೂಲ್ ಮಾಡ್ಲಿಕ್ಕೆ, ಮಣ್ಣನ್ನ ರೂಲ್ ಮಾಡ್ಲಿಕ್ಕೆ, ಹೊನ್ನನ್ನ ರೂಲ್ ಮಾಡ್ಲಿಕ್ಕೆ, ಎಲ್ಲವನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಎಲ್ಲರೂ, ಎಲ್ಲ ಜೀವರಾಶಿಗಳು ಎಲ್ಲವನ್ನು
ಇರುವೆಯಿಂದ ಹಿಡಿದು ಇಂದ್ರ, ಚಂದ್ರ, ಬ್ರಹ್ಮನ ತನಕ ಎಲ್ಲವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋರ್ಜುನ ಆ ಸ್ತಂಭ ಪರ್ಯಂತಂ ಅಂತ ಹೇಳ್ತಾರೆ. ಆ ಬ್ರಹ್ಮ ಸ್ತಂಭ ಪರ್ಯಂತಂ ಸರ್ವಂ ಮಾಯಾಮಯಂ ಜಗತ್. ಬ್ರಹ್ಮಲೋಕದಿಂದ ಹಿಡಿದು ಕೆಳಗೆ ಎಲ್ಲ ಲೋಕ, ಎಲ್ಲ 14 ಲೋಕಗಳಲ್ಲಿ ಏನು ಆವರಿಸಿದೆ ಅಂತ ಹೇಳಿದ್ರೆ ಮಾಯೆ. ಮಾಯೆಯಿಂದ ಹೊರಗೆ, ಮಾಯೆ ಅಂತ ಹೇಳಿದ್ರೆ ಏನು? ಬದ್ಧ ಆತ್ಮನ ಸ್ಥಿತಿ, ಬದ್ಧ ಆತ್ಮ ಸಿಕ್ಕಿಕೊಂಡಿರುವಂತ ಸ್ಥಿತಿ. ಅದಕ್ಕೆ ಮೂಲ ಕಾಣ್ಲಿಕ್ಕೆ ಏನು ಸಿಗ್ತದೆ ಅಂದ್ರೆ ಅವನು ಅಹಂಕಾರ. ಅದರ ಅರ್ಥ ಏನು ಅಂತ ಹೇಳಿದ್ರೆ ಎಲ್ಲರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡು, ಎಲ್ಲರನ್ನ ಹಾ ಎಕ್ಸ್ಪ್ಲಾಯ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡು. ಎಕ್ಸ್ಪ್ಲಾಯ್ಟ್ ಮಾಡೋದು, ಆ ಎಕ್ಸ್ಪ್ಲಾಯ್ಟ್ ಮಾಡೋದು ತುಂಬಾ ಡೇಂಜರ್. ಇದರಿಂದ ನಾವು ನಿಜವಾಗಿ ಭಗವಂತನ ಕಡೆ ಹೋಗ್ಬೇಕು, ಅದರ ಭಿನ್ನವಾಗಿ ಬೇರೆ ಎಲ್ಲೂ ಹೋಗಬಾರದು. ಇದರಿಂದಲೇ ಪರಿಶುದ್ಧ ಆತ್ಮನು ಇಲ್ಲ, ಅಹಂಕಾರವು ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆಯನ್ನು ನಡೆಸಲು ಬಯಸುತ್ತದೆ. ಮನಸ್ಸು ಅಹಂಕಾರದೊಡನೆ ಸಿಕ್ಕಿಕೊಂಡಿರುತ್ತದೆ. ಅಹಂಕಾರ ಅಂತ ಹೇಳಿದ್ರೆ ಫಾಲ್ಸ್ ಈಗೋ. ಫಾಲ್ಸ್ ಈಗೋ, ನಾನು ದೇಹ, ನಾನೇ ಎಲ್ಲವನ್ನ ಮಾಡೋದು ಅಂತ ಹೇಳುವ ಒಂದು ವಿಚಾರ, ಅದು ನಮ್ಮ ನಿಜವಾದ ಅಸ್ತಿತ್ವ ಅಲ್ಲ. ಅದಕ್ಕೆ ಅದು ಮಿಥ್ಯೆ ಅಸ್ತಿತ್ವ, ಫಾಲ್ಸ್ ಈಗೋ. ಆ ಫಾಲ್ಸ್ ಈಗೋಗೆ ಸಿಕ್ಕಾಕೊಂಡಿದೆ ಮನಸ್ಸು. ಇದರಿಂದಲೇ ಪರಿಶುದ್ಧ ಆತ್ಮನು ಈ ಐಹಿಕ ಜಗತ್ತಿನಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಆದುದರಿಂದ ಐಹಿಕ ಥಳುಕಿಗೆ ಮೋಹಗೊಳ್ಳದಂತೆ ಮನಸ್ಸಿಗೆ ಶಿಕ್ಷಣವನ್ನು ನೀಡಬೇಕು. ಇಂಥ ಒಂದು ಅದ್ಭುತವಾದ ವಾಕ್ಯ, ಐಹಿಕ ಥಳುಕು. ನಾವೆಲ್ಲ ಚಿಕ್ಕದಿಂದ ಮುದಿ ಆಗುವ ತನಕ ಈ ಐಹಿಕ ಥಳುಕಿಗೆ ನಾವು ಆಸೆ. ನಮಗೆ ಏನೇ ಇರ್ಬೋದು, ಒಳ್ಳೆ ರೀತಿಯ ಫುಡ್ ಇರ್ಬೋದು, ನೋಡ್ಲಿಕ್ಕೆ ಹೋಟೆಲ್ಗೆ ಹೋಗ್ತೇವೆ ನಾವು, ಅಲ್ಲಿ ಎಷ್ಟು ಗಲೀಜು ಮಾಡ್ತಾರೆ ನಮಗೆ ಗೊತ್ತಿಲ್ಲ ಒಳಗಡೆ, ಆದ್ರೆ ಹೊರಗೆ ಪಾತ್ರೆಯಲ್ಲಿ ಚಂದ ಬಂದಿರುವಾಗ ಚಂದ, ಆಹಾ ಎಷ್ಟು ಚೆನ್ನಾಗಿರ್ತದೆ. ಅದೇ ರೀತಿಯಲ್ಲಿ ನಾವು ಮಾರ್ಕೆಟ್ಗೆ ಹೋಗಿ ಏನೋ ಪರ್ಚೇಸ್ ಮಾಡ್ತೇವೆ, ನಮ್ಗೆ ಗೊತ್ತಿಲ್ಲ ಅದು ಹೇಗಿದೆ ಒಳಗೆ ಅಂತೇಳಿ, ಅದ್ರ ಹೊರ ನೋಟಕ್ಕೆ ಬಿದ್ದು ಚೆನ್ನಾಗಿದೆ ಅಂತೇಳಿ ಪರ್ಚೇಸ್ ಮಾಡ್ತೇವೆ. ಇದೇ ರೀತಿ ನಾವು ಬೇರೆ ಬೇರೆ ವಿಚಾರದಲ್ಲಿ ಹೆಣ್ಣು ಹೊಣ್ಣು ಮಣ್ಣಿಗೆ ಆಸೆ ಪಡ್ತೇವೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಇಡೀ ಮಟೀರಿಯಲ್ ಕ್ರಿಯೇಷನ್ನೇ ಥಳುಕು. ಮಾಯೆ ಅಂತ ಹೇಳಿದ್ರೆ ಒಳಗೆ ಏನಿಲ್ಲ ಅದನ್ನು ತೋರಿಸುವುದೇ ಮಾಯೆ. ಸತ್ಯ ಅಲ್ಲದನ್ನು ತೋರಿಸುವುದೇ ಮಾಯೆ, ಅಸತ್ಯವನ್ನು. ಈಗ ಉದಾಹರಣೆ, ನಾವೆಲ್ಲ ಮದುವೆ ಆಗ್ಲಿಕ್ಕೆ ಹೋಗೋರು ಉದಾಹರಣೆ ಕೊಡೋಣ. ಆ ಹುಡುಗಿ ನೋಡ್ಲಿಕ್ಕೆ ಹೋಗೋ ಹುಡುಗಿ, ಆ ಹುಡುಗಿ ಚಂದ ಇದ್ದಾಳೆ, ಈ ಹುಡುಗಿ ಚಂದ ಇದ್ದಾಳೆ, ಆ ಹುಡುಗಿ ಚೆನ್ನಾಗಿಲ್ಲ, ಈ ಹುಡುಗಿ ಚೆನ್ನಾಗಿಲ್ಲ. ಆದ್ರೆ ನಿಜವಾಗಿ ನೋಡಿದ್ರೆ ನಾವು ಯಾರು ಚೆನ್ನಾಗಿಲ್ಲ. ಅದು ಬರೀ ಚರ್ಮ. ಚೆನ್ನಾಗಿರುವುದು ಏನು? ದೇಹದ ಹೊರಗಿರುವಂತಹ ಚರ್ಮ. ಅದನ್ನು ನೋಡಿ ನಾವು ಚೆನ್ನಾಗಿದ್ದೇವೆ, ಚೆನ್ನಾಗಿಲ್ಲ. ಆ 1 ಇಂಚು ಚರ್ಮ ತೆಗೆದ್ರೆ ನಾವೆಲ್ಲರೂ ಗಲೀಜೆ. ನಮ್ಮಲ್ಲಿ ಏನು ಸಿಗ್ತದೆ? ಒಂದು ಸ್ವಲ್ಪ ಗಾಯ ಆದ್ರೆ ಬರುವಂಥದ್ದು ರಕ್ತ ಏನು ಚೆನ್ನಾಗಿದೆಯಾ? ರಕ್ತ ಚೆನ್ನಾಗಿರುವುದು ಅಂತ ಯಾರಿಗೆ? ರಕ್ತ ಕುಡಿಯುವಂತಹ ವ್ಯಾಘ್ರನಿಗೆ. ಆದ್ರೆ ಸಂಸ್ಕಾರ ಇರುವವನಿಗೆ ಅದು ಬೇಜಾರಾಗ್ತದೆ. ರಕ್ತ ಅಂತ ನೋಡುವಾಗ ಅಯ್ಯೋ ಹೇಳ್ತಾನೆ, ಅಯ್ಯೋ ಕಷ್ಟಪಡ್ತಿದ್ದಾನೆ, ಈ ದೇಹ ರಕ್ತ ಹೊರಗೆ ಬರ್ತಾ ಇದೆ ಅಂತ ಹೇಳಿ. ಅದ ಕಾರಣ ನಾವೆಲ್ಲ ಯೋಚನೆ ಮಾಡಬೇಕು, ಇಡೀ ಲೋಕವೇ ಈ ಥಳಕು. ಅದಕ್ಕೆ ನಾವು ಮೋಹಗೊಳ್ಳದಂತೆ ಆಗ್ಬೇಕು ಅಂತ ಹೇಳಿದ್ರೆ ಈ ಶಾಸ್ತ್ರವನ್ನ ನಾವು ಜೊತೆ ಸೇರಿ ಚೆನ್ನಾಗಿ ಓದ್ಬೇಕು. ಗಂಟೆಗಟ್ಟಲೆ ಓದ್ಬೇಕು. ನಾವು ಅರ್ಧ ಗಂಟೆ ಓದ್ತಿದ್ದೇವೆ, 1/4 ಗಂಟೆ ಓದ್ತಿದ್ದೇವೆ. ಇದನ್ನ 3-4 ಗಂಟೆ ನಾವೆಲ್ಲರೂ ಸತತ ಪ್ರಯತ್ನ ಪಟ್ರೆ, ಅದು ಒಬ್ಬೊಬ್ಬನೇ ಓದಿದ್ರೆ ಪ್ರಯೋಜನ ಇಲ್ಲ. ಒಬ್ಬೊಬ್ಬನೇ ಓದಿದ್ರೆ ಇಷ್ಟು ಎಫೆಕ್ಟ್ ಆಗುದಿಲ್ಲ. ಯಾವಾಗ ನಾವು ಸೇರ್ಕೊಂಡು ಓದ್ತೇವೆ, ಸೇರ್ಕೊಂಡು ಪ್ರತಿಯೊಂದು ವಾಕ್ಯದ ಪ್ರತಿಯೊಂದು ವಿಚಾರವನ್ನು ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ, ಆಗ ಹೃದಯಕ್ಕೆ ತಾಟಿ, ಹೃದಯಕ್ಕೆ ಒಳಗೆ ಹೋಗಿ ನಿಧಾನವಾಗಿ ಹೃದಯವನ್ನ ಕ್ಲೀನ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಯಾಕಂದ್ರೆ ಅಷ್ಟು ಡೀಪ್ ಆಗಿದೆ ಅಲ್ಲ. ಈಗ ತುಂಬಾ ಗಟ್ಟಿಯಾದ ಪಾತ್ರೆಯಲ್ಲಿ ಅಂಟುಕೊಂಡಿರೋ ವಿಚಾರವನ್ನ ತೊಳಿಬೇಕಿದ್ರೆ ನೀರಲ್ಲಿ ಬದುಳಿಸ್ಬೇಕು, ಸುಮ್ಮನೆ ಆಗುದಿಲ್ಲ. ಅದೇ ರೀತಿಯಲ್ಲಿ ನಾವು ನಮ್ಮ ಮನಸ್ಸನ್ನ, ನಮ್ಮ ಬುದ್ಧಿಯನ್ನ, ಇದೆಲ್ಲದನ್ನ ಈ ಆಚಾರ್ಯರ ವಾಣಿಯಲ್ಲಿ ಬದುಳಿಸ್ಬೇಕು. ನೀರಲ್ಲಿ ಇಟ್ಟು ಗಂಟೆಗಟ್ಟಲೆ, ಅದಂದ್ರೆ ನಾವು ಅದಕ್ಕೆ ಸಮಯ ಕೊಡಬೇಕು ಅಂತ ಅರ್ಥ. ಹೀಗೆ ಬದ್ಧ ಆತ್ಮನನ್ನ ಉದ್ಧಾರ ಮಾಡಬಹುದು ಈ ರೀತಿಯಲ್ಲಿ. ಹೇಗೆ? ಈ ಜ್ಞಾನವನ್ನ, ಆ ಜ್ಞಾನದ ಸಂಪರ್ಕಕ್ಕೆ ನಮ್ಮನ್ನ ನಾವು ಕರ್ಕೊಂಡು ಬಂದು ಅಲ್ಲಿ ಕೂತ್ಕೊಳ್ಳಿಸಿ, ಇಷ್ಟ ಎಲ್ಲಾದ್ರೂ ಕೂತ್ಕೋ ಅಂತ ಹೇಳಿ ಪುಷ್ ಮಾಡಿ, ಹೇಗೋ ಮಾಡಿ ಈ ಐಹಿಕ ಹಳುಕಿನಿಂದ ಹೊರಗೆ ಬರುವಂತೆ ಆಗ್ಬೇಕು ನಮಗೆ. ಇಂದ್ರಿಯ ವಸ್ತುಗಳ ಆಕರ್ಷಣೆಗಾಗಿ ಮನುಷ್ಯನು ತನ್ನನ್ನು ಕೀಳು ಮಾಡಿಕೊಳ್ಳಬಾರದು. ಈ ನಿಟ್ಟಿನಲ್ಲಿ ಒಂದು ಉದಾಹರಣೆ, ಒಬ್ಬ ರಾಜ ಇದ್ದ. ಆ ರಾಜ
ಹೇಳ್ತಾನೆ, ತುಂಬಾ ಪ್ರಾಯ ಆದವರಿಗೆ, ತುಂಬಾ ಏಜ್ ಆದವರಿಗೆ ಆ ಹೆಣ್ಣಿನ ಮೇಲೆ ಆಕರ್ಷಣೆ ಹೊರಟು ಹೋಗ್ತದೆ ಅಂತ ಹೇಳ್ತಾನೆ ರಾಜ. ಮಂತ್ರಿ ಕೇಳ್ತಾನೆ ಅದನ್ನ. ಮಂತ್ರಿ ಹೇಳ್ತಾನೆ, ಸರಿ ಸರಿ, ನೋಡೋಣ, ಟೈಮ್ ಬರ್ಲಿ, ನಾನು ಹೌದು ಸತ್ಯವ ಸುಳ್ಳು ಅಂತ ಹೇಳ್ತೇನೆ ಅಂತ. ಒಂದ್ಸತಿ ಏನಾಗ್ತದೆ ಅಂತ ಹೇಳಿ, ಒಂದು ಆಸ್ಪತ್ರೆಯಲ್ಲಿ ಒಬ್ಬ ರೋಗಿ, ತುಂಬಾ ತಾತ ಅಜ್ಜ ಆಗಿದ್ದಾನೆ, ಅವ ಮಲ್ಕೊಂಡಿದ್ದಾನೆ. ಅವನಿಗೆ ಉಸಿರಾಟ್ಲಿಕ್ಕೆ ಶಕ್ತಿ ಇಲ್ಲ, ಕಣ್ಣು ತೆರಿಲಿಕ್ಕೂ ಶಕ್ತಿ ಇಲ್ಲ. ಆಗ ಈ ಮಂತ್ರಿ ರಾಜನಲ್ಲಿ ಹೇಳ್ತಾನೆ, ನಾನು ಇವತ್ತೊಂದು ನಿಮ್ಗೆ ಕರ್ಕೊಂಡು ಹೋಗ್ತೇನೆ, ಒಂದು ಕಡೆ ಬರ್ತೀರಾ ಅಂತ ಕೇಳ್ತಾನೆ. ಆದ್ರೆ ಬರುವಾಗ ನಿಮ್ಮ ಮಗಳ ಜೊತೆ ಬರಬೇಕು, 16-18 ಪ್ರಾಯದ ಮಗಳ ಜೊತೆ ಬರಬೇಕು ನೀವು ಅಂತ ಹೇಳ್ತಾನೆ. ಈ ರೀತಿಯಲ್ಲಿ ಆ ಮಗಳನ್ನ ಕರ್ಕೊಂಡು ರಾಜ ಆ ಆಸ್ಪತ್ರೆಗೆ ಬರ್ತಾನೆ, ಕರ್ಕೊಂಡು ಹೋಗ್ತಾನೆ ಮಂತ್ರಿ. ಮಂತ್ರಿ ಫಸ್ಟಿಗೆ ಹೋಗ್ತಾನೆ, ಮಂತ್ರಿಯನ್ನು ನೋಡಿ ಮಂತ್ರಿಯಲ್ಲಿ ಮಾತಾಡ್ತಾನೆ, ಯಾರು? ಈ ಮುದುಕ ರೋಗಿ ಆದವ. ಆಮೇಲೆ ನಿಧಾನವಾಗಿ ರಾಜನ ಮಗಳನ್ನ ಬರ್ಲಿಕ್ಕೆ ಮಂತ್ರಿ ಸನ್ನೆ ಮಾಡ್ತಾನೆ. ಮಗಳು ಬರುವಾಗ ಹೆಜ್ಜೆಯ ಶಬ್ದದಿಂದ ಕಣ್ಣು ತೆರಿಲಿಕ್ಕೆ ಆಗಿ, ತಲೆ ತಿರುಗಿಸ್ಲಿಕ್ಕೆ ಆಗದಂತ ವ್ಯಕ್ತಿ ತಲೆ ತಿರುಗಿಸಿ, ಕಣ್ಣು ತಿರುಗಿಸಿ ಆ ಮಾತೆಯನ್ನ, ಅಂದ್ರೆ ರಾಜನ ಮಗಳನ್ನ ನೋಡ್ತಾನೆ. ಆಮೇಲೆ ರಾಜ ಬರ್ತಾನೆ. ಆಗ ರಾಜನಿಗೆ ಅರ್ಥ ಆಗ್ತದೆ, ಹೌದಲ್ವೇ, ಈ ರೀತಿ ಮನಸ್ಸು ಮಹಾ ಮೋಸದ ಮನಸ್ಸು ಇದು. ಅವನ ತಪ್ಪಲ್ಲ, ನನ್ನ ತಪ್ಪಲ್ಲ, ನಿಮ್ಮ ತಪ್ಪಲ್ಲ, ಅಷ್ಟೇ ಜನ್ಮ ಜನ್ಮಾಂತರಗಳಿಂದ ನಮಗಿರುವಂತಹ ಈ ಮೋಹ ಈ ರೀತಿಯದ್ದು ಅಂತೇಳಿ ಒಂದು ವಿಚಾರ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಅಷ್ಟು ಸುಲಭ ಅಲ್ಲ ಇದು. ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ಯಾರಿಗೇ ಆಗ್ಲಿ ಈ ಮೋಹ ಅಂತ ಹೇಳುವಂಥದ್ದು ಅಷ್ಟಿದೆ. ಯಾಕೆಂತ ಹೇಳಿದ್ರೆ, ಈಗ ಮಾತೆಯರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಆ ಚಿನ್ನದ ಅಂಗಡಿಗೆ ಹೋದ್ರೆ ಯಾವ ಚಿನ್ನ ಸೆಲೆಕ್ಟ್ ಮಾಡೋದು ಅಂತ ಗೊತ್ತಾಗುದಿಲ್ಲ. ಯಾಕೆಂತ ಹೇಳಿದ್ರೆ ಒಂದರಿಂದ ಒಂದು ಬೆಟರ್ ಕಾಣ್ತದೆ. ಹಣ ಇಲ್ಲ ಆದ್ರೂ ಬೆಟರ್ ಅಂತ ಕಾಣ್ತದೆ. ಯಾರೋ ಫ್ರೀ ಕೊಟ್ರೆ ಆಗ್ಬೋದು ಅಂತ ಮನಸ್ಸಲ್ಲಿ ಕಾಣ್ತದೆ. ಇದಾಗ ಒಬ್ಬೊಬ್ಬರಿಗೆ ಒಂದೊಂದು ಕಡೆ ಮೋಹ ಅಡಗಿಕೊಂಡಿದೆ. ಎಲ್ಲವೂ ಕೊನೆಗೆ ಏನ್ ಮಾಡ್ತದೆ, ನಮ್ಮನ್ನ ಈ ಭೌತಿಕ ಪ್ರಪಂಚದಲ್ಲಿ ಇನ್ನೂ ಬೇರೂರುವಂತೆ ಮಾಡ್ತದೆ. ಆದ ಕಾರಣ ನಮ್ಮನ್ನು ನಾವು ಉದ್ಧಾರ ಮಾಡಬೇಕು ಅಂತ ಹೇಳಿದ್ರೆ, ಇದರಿಂದ ಹೊರಗೆ ಬರಬೇಕಿದ್ರೆ ಈ ಶಾಸ್ತ್ರದ ಅಧ್ಯಯನ, ಭಕ್ತರ ಸಂಘ, ಆಮೇಲೆ ನಿರಂತರ ಭಗವನ್ನಾಮದ ಸಾಧನೆ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡೋಣ. ಆಮೇಲೆ ನಾವಿಲ್ಲಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಇಂದ್ರಿಯ ವಸ್ತುಗಳ ಆಕರ್ಷಣೆಗಾಗಿ ಮನುಷ್ಯನು ತನ್ನನ್ನು ಕೀಳು ಮಾಡಿಕೊಳ್ಳಬಾರದು. ಇದೇ ನಾವು ಮಾಡ್ತಾ ಇರುವಂಥದ್ದು. ಇಂದ್ರಿಯ ವಸ್ತುಗಳಿಗೆ ಆಕರ್ಷಣೆ ಆಗ್ತದೆ ನಮಗೆ. ಆಮೇಲೆ ನಮ್ಮ ಮನಸ್ಸಲ್ಲಿ ಸಂಪೂರ್ಣವಾಗಿ ಆ ಇಂದ್ರಿಯಗಳ ಬಗ್ಗೆ ಅಚ್ಚು ಬಿರ್ತದೆ, ಅದು ಸೀಲಾಗಿರ್ತದೆ. ಅದು ನಮ್ಮಲ್ಲಿ ಆ ಸೀಲಾಗಿ ನಮ್ಮನ್ನು ನಾವು ಇಲ್ಲಿ ಕೀಳು ಜಾಗದಲ್ಲಿ ಪುನಃ ಪುನಃ ಜಾಸ್ತಿ ಹೊತ್ತು ಇರುವಂತೆ ಮಾಡ್ತೇವೆ. ಇಂದ್ರಿಯ ವಸ್ತುಗಳಿಂದ ಮನುಷ್ಯನು ಆಕರ್ಷಿತನಾದಷ್ಟು ಐಹಿಕ ಅಸ್ತಿತ್ವದಲ್ಲಿ ಸಿಲುಕಿಕೊಳ್ಳುತ್ತಾನೆ. ಬಿಡಿಸಿಕೊಳ್ಳುವುದಕ್ಕೆ ಅತ್ಯುತ್ತಮ ಮಾರ್ಗವೆಂದರೆ ಮನಸ್ಸನ್ನು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸುವುದು. ಹೀ ಎನ್ನುವ ಪದವನ್ನು, ಈ ಅಂಶವನ್ನು ಒತ್ತಿ ಹೇಳಲು ಬಯಸಿದೆ. ಹೀಗೆಂದು ಹೇಳಿದೆ. ಹೀ ಅಂತ ಹೇಳಿ ನೋಡಿ, ಎಲ್ಲಿದೆ ಹೀ ಅಂತ ಹೇಳಿ? ಹೀ ನಿಜವಾಗಿ ಉದ್ಧರೇದಾತ್ಮನಾತ್ಮಾನಂ ಆತ್ಮಾನಮವಸಾದಯೇತ್ ಆತ್ಮೈವ ಹಿ ಆತ್ಮನೋ ಬಂಧು. ಆತ್ಮವೇ ಆತ್ಮನ ಬಂಧು, ಆತ್ಮವೇ ಆತ್ಮನ ಬಂಧು, ಆತ್ಮವೇ ಆತ್ಮನ ವೈರಿ ಅಂತ ಹೇಳಿದೆ. ಅಂದ್ರೆ ಮನಸ್ಸೇ ಆತ್ಮನ ಬಂಧು, ಮನಸ್ಸೇ ವೈರಿ. ಅಮೃತ ಬಿಂದು ಉಪನಿಷತ್ತಿನಲ್ಲಿ ಏನು ಹೇಳಿದೆ ನೋಡೋಣ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯ ಸಂಘೋ ಮುಕ್ತೈರ್ನಿರ್ವಿಷಯಂ ಮನಃ. ತುಂಬಾ ಸುಲಭದಲ್ಲಿ ಅರ್ಥ ಆಗುವಂತಹ ಸಂಸ್ಕೃತದ ಶ್ಲೋಕ ಅಮೃತ ಬಿಂದು ಉಪನಿಷತ್ತಿಂದ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಬಂಧ ಮತ್ತು ಮೋಕ್ಷಕ್ಕೆ, ಮನುಷ್ಯನಿಗೆ ಬಂಧನಕ್ಕೆ ಮತ್ತು ಮನುಷ್ಯನ ಮೋಕ್ಷಕ್ಕೆ ಕಾರಣ ಯಾವುದು? ಮನ ಏವ, ಮನಸ್ಸೇ ಕಾರಣ. ಬಂಧ ಹೇಗಾಗ್ತದೆ? ಆ ಮನಸ್ಸು ವಿಷಯದ ಸಂಘಕ್ಕೆ ಹೋಗುವಾಗ ಬಂಧ, ಬಂಧಾಯ ವಿಷಯ ಸಂಘೋ. ಮುಕ್ತಿ ಹೇಗಾಗ್ತದೆ? ಮುಕ್ತೈಹಿ ನಿರ್ವಿಷಯಂ ಮನಃ. ಆ ವಿಷಯದಿಂದ ಯಾವಾಗ ಮನಸ್ಸು ದೂರ ಹೋಗ್ತದೆ, ವಿಷಯದ ಆಸಕ್ತಿಯಿಂದ ಯಾವಾಗ ಮನಸ್ಸು ದೂರ ಹೋಗ್ತದೆ, ಅದೇ ಮುಕ್ತಿ. ಮನುಷ್ಯನ ಬಂಧನಕ್ಕೆ ಮನಸ್ಸೇ ಕಾರಣ, ಮೋಕ್ಷಕ್ಕೂ ಮನಸ್ಸೇ ಕಾರಣ. ಇಂದ್ರಿಯ ವಸ್ತುಗಳಲ್ಲಿ ಮುಳುಗಿದ ಮನಸ್ಸು ಬಂಧನಕ್ಕೆ ಕಾರಣ, ಇಂದ್ರಿಯ ವಸ್ತುಗಳಿಂದ ದೂರವಾದ ಮನಸ್ಸು ಮುಕ್ತಿಗೆ ಕಾರಣ.
ಆದುದರಿಂದ ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರುವ ಮನಸ್ಸು ಪರಮ ಮೋಕ್ಷಕ್ಕೆ ಕಾರಣ. ಶ್ಲೋಕಾರು ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಇದು ಅಲ್ಲಿಂದಲೇ ಮುಂದೆ ಹೋಗುವಂತ ವಿಚಾರ. ಇದನ್ನು ಕೂಡ ಅರ್ಥ ಮಾಡೋಣ. ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸು ಬಂಧುವಾಗುತ್ತದೆ. ಇದು ಅಲ್ಲಿಂದಲೇ ಮುಂದುವರಿದ ವಿಚಾರ. ಅಲ್ಲಿಯೇ ಅರ್ಥ ಆಗಿದೆ ಇದು. ಯಾಕಂದ್ರೆ ಮನಸ್ಸನ್ನ ಕಂಟ್ರೋಲ್ ಮಾಡುದಂದ್ರೆ ಏನು? ಮನಸ್ಸಲ್ಲಿ ವಿಜಯ ಸಾಧಿಸುವಂಥದ್ದು ಅಂತೇಳಿ. ಯಾರು ಮನಸ್ಸನ್ನ ವಿಜಯ ಸಾಧಿಸಿದ್ದಾನೆ ಅವನಿಗೆ ಆ ಮನಸ್ಸೇ ಬಂಧು ಆಗ್ತದೆ. ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರು ಆಗ್ತದೆ. ಮನಸ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಯಾರು ಪ್ರಯತ್ನ ಪಡುವುದಿಲ್ಲ, ಮನಸ್ಸು ಎಲ್ಲಿ ಹೋಗ್ತದೆ ಅಲ್ಲಿ ಬಿಡ್ತಾರೆ, ಅಂಥವ್ರಿಗೆ ಏನಾಗ್ತಾರೆ? ಅವನು ಮನಸ್ಸೇ ಶತ್ರು ಆಗ್ತಾರೆ. ಅಂಥವನು ಯಾರೋ? ಅಂಥವನು ಭಗವಂತನ ವಿಮುಖನಾದಂಥ ದಿಮನ್ ಅಥವಾ ರಾಕ್ಷಸನಾಗ್ತಾನೆ. ರಾಕ್ಷಸನಾಗ್ತಾನೆ. ಅಂತಹ ರಾಕ್ಷಸಿ ಸ್ವಭಾವ ಬರ್ತದೆ. ಮನಸ್ಸನ್ನು ಹತೋಟಿ ಮಾಡ್ಲಿಕ್ಕೆ ಯಾರು ಪ್ರಯತ್ನ ಪಡುವುದಿಲ್ಲ ಅಂಥವನ ಮನಸ್ಸು ರಾಕ್ಷಸಿ ಸ್ವಭಾವ ಆಗ್ತದೆ. ಯಾಕಂತ ಹೇಳಿದ್ರೆ ಶಾಸ್ತ್ರ ಹೇಳ್ತದೆ, ಯಾರು ಭಗವಂತನ ಭಕ್ತರೋ ಅವನಿಗೆ ಎಲ್ಲಾ ರೀತಿಯ ಸದ್ಗುಣಗಳು ಬರ್ತದೆ. ಯಾರು ಭಗವಂತನ ಭಕ್ತರಲ್ಲರೋ ಅವರಿಗೆ ಏನಾಗ್ತದೆ? ಅವರ ಮನಸ್ಸು ಎಲ್ಲೆಲ್ಲೋ ಹೋಗ್ತದೆ. ಮನಸ್ಸು ಎಲ್ಲಿ ಹೋಗ್ಬೇಕು ಅಲ್ಲೆಲ್ಲೋ ಹೋಗ್ತಾ ಇರ್ತದೆ ಹೇಳ್ತದೆ ಶಾಸ್ತ್ರ. ಭಾವಾರ್ಥ: ಮಾನವ ಜನ್ಮದ ಧ್ಯೇಯವನ್ನು ನಿರ್ವಹಿಸುವ ಕಾರ್ಯದಲ್ಲಿ ಮನಸ್ಸನ್ನು ಸ್ನೇಹಿತನನ್ನಾಗಿ ಮಾಡಲು ಅದನ್ನು ನಿಯಂತ್ರಿಸುವುದೇ ಅಷ್ಟಾಂಗ ಯೋಗದ ಆಚರಣೆಯ ಉದ್ದೇಶ. ಯಮ ನಿಯಮಾಸನಾದಿಗಳ ಉದ್ದೇಶ ಏನು ಅಂತ ಹೇಳಿದ್ರೆ ಮನಸ್ಸನ್ನ ಕಂಟ್ರೋಲ್ ಮಾಡುವುದು. ಅದು ನ್ಯಾಚುರಲ್ ಆಗಿ ಭಕ್ತಿಯಲ್ಲಿ ಆಗ್ತದೆ. ಜಪ ಮಾಡುವಾಗ ನ್ಯಾಚುರಲ್ 4 ದಿವಸ ಆಗುದಿಲ್ಲ, 5ನೇ ದಿವಸ. ಯಾಕಂದ್ರೆ ಪ್ರತಿಯೊಂದು ಶಬ್ದವನ್ನ ಕೇಳಿದ್ರೆ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಅಂದ್ರೆ ಮನಸ್ಸು ಎಲ್ಲಿ ಹೋಗುದು? ಮನಸ್ಸು ಆ ಶಬ್ದಕ್ಕೆ ಹೋಗುವಾಗ ಸುಲಭದಲ್ಲಿ ಬೇರೆಲ್ಲ ಇಂದ್ರಿಯಗಳನ್ನ ಹತೋಟಿ ಮಾಡ್ಲಿಕ್ಕೆ ಆಗ್ತದೆ. ಮನಸ್ಸನ್ನು ನಿಯಂತ್ರಿಸದಿದ್ದರೆ ಬರಿಯ ತೋರಿಕೆಗಾಗಿ ಯೋಗ ಅಭ್ಯಾಸ ಮಾಡುವುದು ವ್ಯರ್ಥ ಕಾಲಕ್ಷೇಪ. ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಈ ಯೋಗ ಅಭ್ಯಾಸದಲ್ಲಿ ಎಲ್ಲಿಯೂ ನೇರವಾಗಿ ಭಗವಂತನ ಕನೆಕ್ಷನ್ ಇಲ್ಲ. ಈಗ ಹರೇ ಕೃಷ್ಣ ಮಹಾಮಂತ್ರ ಮಾಡುವಾಗ, ಅಥವಾ ಭಗವಂತನ ನೇರ ಆರಾಧನೆ ಮಾಡುವಾಗ, ಅಥವಾ ಭಗವಂತನ ಭಕ್ತರ ಸಂಘ ಮಾಡುವಾಗ, ಅಥವಾ ಭಗವಂತನ ಸೇವೆ ಯಾವುದೋ ರೀತಿಯಲ್ಲಿ ಮಾಡುವಾಗ ನೇರವಾಗಿ ಭಗವಂತನ ಪ್ರಜ್ಞೆ ಏರ್ಪಡಿಸುವಂಥ ಚಟುವಟಿಕೆ. ಆದರೆ ಯೋಗಾದಿ ಆಸನಗಳು, ಪ್ರಾಣಾಯಾಮಗಳು, ಯಮ ನಿಯಮಾದಿಗಳು ಮಾಡುವಾಗ ನೇರವಾಗಿ ಭಗವಂತನ ಚಿಂತನೆ ಅಲ್ಲಿಲ್ಲ. ಆದ ಕಾರಣ ಅಲ್ಲಿ ಭಗವಂತನ ಚಿಂತೆ ನೇರ ಇಲ್ಲದ ಕಾರಣ ಅಲ್ಲಿ ಭಗವಂತನ ಅಂದ್ರೆ ಅಲ್ಲಿ ಮನಸ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಲಿಲ್ಲ ಅಂತ ಹೇಳಿದ್ರೆ ಅದು ಮಾಡಿದ್ದೆಲ್ಲ ವ್ಯರ್ಥ. ಶ್ರಮ ಏವಹಿ ಕೇವಲಂ ಅಂತ ಶ್ರೀಮದ್ ಭಾಗವತಂ ಹೇಳ್ತಾರೆ. ಇಂಥ ವಿಚಾರ ಮಾಡಿದ್ರೆ ಸುಮ್ಮನೆ ಶ್ರಮ. ಅಂದ್ರೆ ಇದೆಲ್ಲ ವರ್ಣಾಶ್ರಮದಲ್ಲಿ ಬರುವಂತ ವಿಚಾರ. ವರ್ಣಾಶ್ರಮಾಚಾರವತ ಪುರುಷೇಣ ಪರ ಪುಮಾನ್ ವಿಷ್ಣುರ ಆರಾಧ್ಯತೆ ಪಂಥ ನಾಣ್ಯತ್ತೋಷ ಕಾರಣಂ. ಅಂದ್ರೆ ಈ ವರ್ಣಾಶ್ರಮ ವಿಚಾರಗಳನ್ನೆಲ್ಲ ನಾವು ನೇರವಾಗಿ ಪ್ರಯತ್ನ ಪಡ್ತೇವೆ. ಆದರೆ ಭಗವಂತನಿಗೆ ಸಂತುಷ್ಟಿ ಆಗಲಿಲ್ಲ ಅಂತ ಹೇಳಿದ್ರೆ ಅದು ಸುಮ್ಮನೆ ವ್ಯರ್ಥ. ಶ್ರಮಯೇ ವೈಹಿ ಕೇವಲಂ, ಶ್ರಮ ಅಷ್ಟೇ. ಆದ ಕಾರಣ ಈ ಯೋಗಾಭ್ಯಾಸ ಮಾಡುವವರು ನಾವು ಎಷ್ಟು ಜನರನ್ನು ನೋಡ್ತೇವೆ, ಅವರಿಗೆ ನೇರವಾಗಿ ಕೃಷ್ಣ ಪ್ರಜ್ಞೆ, ಭಗವತ್ ಪ್ರಜ್ಞೆ ಇದೆಯಾ? 90ರಲ್ಲಿ 1%, 100ರಲ್ಲಿ 1% ಇರಬಹುದಾ, ಅಥವಾ 2% ಇರಬಹುದಾ ಏನು? ಭಾರಿ ಕಮ್ಮಿ. ನೇರವಾಗಿ ಸ್ವರೂಪ ಇರುವಂತಹ ಭಗವಂತ, ಸಚ್ಚಿದಾನಂದ ಸ್ವರೂಪನಾದಂತಹ ಭಗವಂತ ನಮ್ಮನ್ನೆಲ್ಲ ಕಾಪಾಡ್ತಿದ್ದಾನೆ, ಅವನಿಂದಲೇ ಎಲ್ಲ ಬಂದದ್ದು ಅಂತ ಹೇಳಿ ಸಂಪೂರ್ಣವಾದ ಭರವಸೆ ಇದೆಯಾ? ಇಲ್ಲ. ಏನೋ ಒಂದು ಪುಂಜದಿಂದ ಬಂದಿದ್ದೇವೆ, ಈ ರೀತಿಯಲ್ಲಿ ಕಾಲಕ್ಷೇಪ, ಕಾಲ ವ್ಯರ್ಥ ಮಾಡುವಂತ ಯೋಚನೆಗಳಲ್ಲಿ ತೊಡಗಿರ್ತೇವೆ ನಾವು. ತನ್ನ ಮನಸ್ಸನ್ನು ನಿಯಂತ್ರಿಸಲಾರದವನು ಸದಾ ಅತ್ಯಂತ ದೊಡ್ಡ ಶತ್ರುವಿನೊಡನೆಯೇ ಬಾಳುತ್ತಾನೆ. ಡೈಲಿ ನಾವೆಲ್ಲ ಅನ್ಕೊಳ್ತೇವೆ ನಮ್ಮ ಫ್ರೆಂಡ್ಸೇ ನಮಗೆ ಶತ್ರು, ನಮ್ಮ ಹೆಂಡತಿ, ಮಕ್ಕಳು, ಗಂಡ, ತಾತ, ಒಡೆಯ ಇವರೆಲ್ಲ ನಮ್ಮ ಶತ್ರು. ಇಲ್ಲ.
ನಮ್ಮ ಮನಸ್ಸು ಕಂಟ್ರೋಲ್ ಇಲ್ಲದ ಮನಸ್ಸೇ ನಮ್ಮ ನಿಜವಾದ ಶತ್ರು. ಕಂಟ್ರೋಲ್ ಇಲ್ಲದ ಮನಸ್ಸೇ ನಮ್ಮ ನಿಜವಾದ ಶತ್ರು. ನಾವೆಲ್ಲ ಅದನ್ನ ಅಭ್ಯಾಸ ನಮಗಿದೆ. ನಮ್ಮ ಮನಸ್ಸು ಎಷ್ಟು ನಮಗೆ ಕಷ್ಟ ಕೊಡ್ತಿದೆ ಅಂತ ನಮಗೆಲ್ಲರಿಗೂ ಗೊತ್ತು. ಎಷ್ಟು ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಉಂಟು, ಎಷ್ಟು ನಮ್ಮನ್ನ ಬೇಡದ ದಿಕ್ಕಿಗೆ ಕರ್ಕೊಂಡು ಹೋಗ್ತಾ ಉಂಟು ಅಂತ ಹೇಳಿ ನಮಗೆಲ್ಲರಿಗೂ ಗೊತ್ತು. ಹೀಗೆ ಅವನ ಬದುಕು, ಅದರ ಧ್ಯೇಯವೂ ಹಾಳಾಗುತ್ತದೆ. ಯಾಕೆಂದ್ರೆ ಬದುಕಿನ ಉದ್ದೇಶ, ಮನುಷ್ಯನ ಬದುಕಿನ ಉದ್ದೇಶ ಭಗವಂತನ ಸೇವೆ, ಭಗವಂತನ ಸಾಕ್ಷಾತ್ಕಾರ, ಧ್ಯೇಯವು ಅದೇ. ಅದನ್ನೆಲ್ಲ ಸಂಪೂರ್ಣ ವೇಸ್ಟ್ ಆಗಿ ಹೋಗ್ತದೆ. ಯಾಕಾದ್ರೂ ನನ್ನ ಜನ್ಮ ವ್ಯರ್ಥ ಆಯಿತು ಅಂತ ಹೇಳುವಂತ ಸ್ಥಿತಿಗೆ ನಾವು ತಲುಪ್ತೇವೆ ಮನಸ್ಸನ್ನು ಹತೋಟಿಗೆ ತರದಿದ್ರೆ. ಜೀವಿಯ ಸಹಜ ಸ್ವರೂಪವು ತನ್ನ ಮೇಲಿನವರ ಅಪ್ಪಣೆಯನ್ನು ಪರಿಪಾಲಿಸುವುದು. ತುಂಬಾ ಇಂಪಾರ್ಟೆಂಟ್. ಮನಸ್ಸನ್ನು ಕಂಟ್ರೋಲ್ ಮಾಡಬೇಕಿದ್ರೆ ನಮಗಿಂತ ಮೇಲಿರುವಂತಹ ಭಕ್ತರ ಆರ್ಡರ್ ಅನ್ನ ಫಾಲೋ ಮಾಡೋದು. ಎಷ್ಟು ಕಾಲ ಮನಸ್ಸು ಇನ್ನೂ ಗೆಲ್ಲಲಾಗದ ಶತ್ರುವಾಗಿ ಉಳಿದಿರುವುದೋ ಅಷ್ಟು ಕಾಲ ಮನುಷ್ಯನು ಕಾಮ, ಕ್ರೋಧ, ಲೋಭ, ಮೋಹ ಮೊದಲಾದವುಗಳ ಪ್ರೇರಣೆಯಂತೆ ನಡೆದುಕೊಳ್ಳಬೇಕಾಗುತ್ತದೆ. ಮನಸ್ಸು ಕಂಟ್ರೋಲ್ ಇಲ್ಲ ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ ಹೇಳುವಂತ ಬಂಧುಗಳು ನಮ್ಮನ್ನ ಅಲ್ಲಿ ಮಾಡು, ಅದು ಮಾಡು, ಇದು ಮಾಡು ಅಂತ ಹೇಳಿ ದಾರಿ ತೋರಿಸ್ತಾ ಇರ್ತದೆ. ಕಾಮ ಅಂತ ಹೇಳುವಂತಹ ಬಂಧು ನಿಜವಾದ ಬಂಧು ಅಲ್ಲ, ಮೋಸಗಾರವ. ಕ್ರೋಧ ಅಂತ ಹೇಳುವ ಇನ್ನೊಬ್ಬ, ಲೋಭಿ ಅಂತ ಹೇಳುವ ಮತ್ತೊಬ್ಬ, ಮೋಹ ಅಂತ ಹೇಳುವಂತಹ ಇನ್ನೊಬ್ಬ. ಈ ರೀತಿಯಲ್ಲಿ ಇವರೆಲ್ಲ ನಮ್ಮನ್ನ ಡೈರೆಕ್ಟ್ ಮಾಡ್ತಾರೆ. ಉದಾಹರಣೆಗೆ, ನಮ್ಮ ಬೀಜ ಕಾಮ ಇದ್ರೆ ನಾವು ಯಾರೆಲ್ಲಾದ್ರೂ ಸಂಬಂಧ ಬೆಳೆಸುವಾಗ ಅವರಿಗೂ ಅದಿದ್ರೆ ಆ ಕಾಮ ನಮ್ಮ ಮೇಲೆಯೂ ಪ್ರಭಾವ ಬೀಳ್ತದೆ, ಆ ಕ್ರೋಧ ನಮ್ಮ ಮೇಲೆ ಪ್ರಭಾವ ಬೀರ್ತದೆ, ಲೋಭವು ಪ್ರಭಾವ ಬೀರ್ತದೆ. ಅದು ನಮ್ಮ ಮನಸ್ಸಿನಲ್ಲಿರುವಂತಹ ಕಾಮ, ಕ್ರೋಧ, ಲೋಭ, ಮೋಹಗಳನ್ನ ಇನ್ನೂ ಜಾಸ್ತಿ ಪ್ರೇರೇಪಿಸಿ ಅದು ಹೊರಗೆ ಬರುವಂತೆ ಮಾಡಿ ಅದರಲ್ಲೇ ಸಿಕ್ಕಾಕೊಳ್ಳುವಂತೆ ಮಾಡ್ತದೆ. ಆದರೆ ಮನಸ್ಸನ್ನು ಗೆದ್ದಾಗ ಎಲ್ಲರ ಹೃದಯಗಳಲ್ಲಿ ಪರಮಾತ್ಮನಾಗಿ ನೆಲೆಸಿರುವ ದೇವೋತ್ತಮ ಪರಮ ಪುರುಷನ ಅನುಜ್ಞೆಯಂತೆ ನಡೆಯಲು ಮನುಷ್ಯನು ತಾನಾಗಿ ಒಪ್ಪಿಕೊಳ್ತಾನೆ. ಅದ್ಭುತ ಇದೆ. ಯಾವಾಗ ನಮ್ಮ ಮನಸ್ಸು, ಬುದ್ಧಿ, ಅಹಂಕಾರಗಳು ಸಂಪೂರ್ಣವಾಗಿ ಭಗವಂತನ ಸ್ಮರಣೆಯಲ್ಲಿ ತೊಡಗಿದೆಯೋ ಆಗ ಸಂಪೂರ್ಣವಾಗಿ ಮನಸ್ಸು, ಬುದ್ಧಿ, ಅಹಂಕಾರಗಳು ಭಗವಂತನ ಕಂಟ್ರೋಲ್ ಇರ್ತದೆ. ಅಂದ್ರೆ ಈ ಇಂದ್ರಿಯಗಳು ಎಲ್ಲವೂ ಭಗವಂತನ ನೇರ ಕಂಟ್ರೋಲ್ ಇರುವಾಗ ನಾವು ಯಾವುದೇ ರೀತಿಯಲ್ಲಿ ತಪ್ಪು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಕಾಮಕ್ರೋಧ ಲೋಭಾದಿಗಳ ಸಾಂಗತ್ಯಕ್ಕೆ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ನಿಜವಾದ ಯೋಗ ಅಭ್ಯಾಸಕ್ಕೆ ಹೃದಯದ ಒಳಗಿರುವ ಪರಮಾತ್ಮನನ್ನು ಕಂಡು ಅವನ ಅನುಜ್ಞೆಯಂತೆ ನಡೆದುಕೊಳ್ಳುವುದು ಅಗತ್ಯ. ಅಂದ್ರೆ ಅಷ್ಟಾಂಗ ಯೋಗದ ಗುರಿ ಅಂತ ಹೇಳಿದ್ರೆ ಆತ್ಮ ನಿಧಾನವಾಗಿ ಶುದ್ಧಿಗೊಂಡು, ಆತ್ಮಶುದ್ಧಿ ಅಂದ್ರೆ ಮನಸ್ಸನ್ನು ಶುದ್ಧಿಗೊಳಿಸಿ, ಮನಸ್ಸು ಶುದ್ಧ ಆಗುವಾಗ ಏನು ಕಾಣ್ತಾನೆ ಅವನು ಅಂತ ಹೇಳಿದ್ರೆ ಭಗವಂತನ ರೂಪವಾದಂತಹ ಪರಮಾತ್ಮನನ್ನ ಕಾಣ್ತಾನೆ. ಲೋಕಲೈಸ್ಡ್ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಬ್ಬನ ಜೀವದಲ್ಲಿ, ದೇಹದಲ್ಲಿ ಇರುವಂತಹ ಪರಮಾತ್ಮನನ್ನ ಕಾಣ್ತಾನೆ. ಆದರೆ ಅದು ಸಂಪೂರ್ಣವಾದ ಸಾಕ್ಷಾತ್ಕಾರ ಅಲ್ಲ. ಆದರೆ ಪರಮಾತ್ಮನನ್ನು ಕಾಣುವಾಗ ಪರಮಾತ್ಮ ಡೈರೆಕ್ಟ್ ಮಾಡ್ತಾನೆ, ನೀನು ನನ್ನ ಸೇವೆ ಮಾಡು ಅಂತ ಹೇಳಿ. ಆದ ಕಾರಣ ಭಕ್ತಿಯೋಗಕ್ಕೆ ಒಂದು ಸ್ಟೆಪ್ಪು ಅಂತ ಹೇಳಿ, ಅಧ್ಯಾತ್ಮದಲ್ಲಿ ಭಕ್ತಿಯೋಗಕ್ಕೆ ಒಂದು ಸ್ಟೆಪ್ಪೇ ಅಷ್ಟಾಂಗ ಯೋಗ. ಕೃಷ್ಣ ಪ್ರಜ್ಞೆಯನ್ನು ನೇರವಾಗಿ ಸ್ವೀಕರಿಸಿದರೆ ಭಗವಂತನ ಪ್ರೇರಣೆಗೆ ಸಂಪೂರ್ಣ ಶರಣಾಗತಿಯು ತಂತಾನೇ ಬರುತ್ತದೆ. ಯಾವ ಯೋಗಾಭ್ಯಾಸಿಗಳ ಯಾವುದೇ ಅಗತ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅದು ಬರೀ ದೇಹಕ್ಕೆ ಮಾತ್ರ. ಅದು ಮಾಡಿದರೆ ಒಳ್ಳೆದೇನೆ, ಆದರೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಅಗತ್ಯ ಇಲ್ಲ. ಅದು ಬೇರೆಲ್ಲ ವಿಚಾರ ಮಾಡೋಕ್ಕಿಂತ ಬೆಟರ್. ಉದಾಹರಣೆಗೆ ಏನೇನೋ ಸರ್ಕಸ್ ಮಾಡೋದು ಅಥವಾ ಏನೇನೋ ಮಾಡೋದು, ತಮೋ ರಜೋಗುಣ ಇರುವಂತಹ ವಿಚಾರಗಳನ್ನು ಮಾಡೋಕ್ಕಿಂತ ಸತ್ತುಗುಣದಲ್ಲಿರುವಂತಹ ಯಮ ನಿಯಮಾಸನಾದಿಗಳನ್ನು ಅಭ್ಯಾಸ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಆದರೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಭಗವಂತನ ನಾಮಸ್ಮರಣೆಯೇ ಮುಖ್ಯ. ಭಗವನ್ ನಾಮಸ್ಮರಣೆ ಹರೇ ಕೃಷ್ಣ ಮಹಾಮಂತ್ರದ ನಿತ್ಯ ನೈಮಿತ್ತಿಕವಾಗಿ ನಿತ್ಯವಾಗಿ ನಿರಂತರವಾಗಿ ಒಂದು ಪದ್ಧತಿಯ ರೀತಿಯಲ್ಲಿ ಕುಳಿತುಕೊಂಡು ಮಾಡುವುದು ತುಂಬಾ ಇಂಪಾರ್ಟೆಂಟ್. ತುಂಬಾ ಇಂಪಾರ್ಟೆಂಟ್. ಇವತ್ತು 2 ಶ್ಲೋಕ ಮಾಡಿ ನಾವು ಇವತ್ತು ವಿರಾಮ ಇಡೋಣ. ಏನಾದ್ರೂ ಪ್ರಶ್ನೆ ಇದ್ರೆ ಡಿಸ್ಕಷನ್ ಮಾಡೋಣ. ಏನಾದ್ರೂ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಪ್ರಭುಜಿ ಹರೇ ಕೃಷ್ಣ. ಪ್ರಭುಜಿ ಹರೇ ಕೃಷ್ಣ ಮಾತಾಡಿ. ಪ್ರಭುಜಿ, ನಾನು ಭಾಗವತದಲ್ಲಿ ಓದಿದೆ, ಈ ಅಂದ್ರೆ ಭಾವಾರ್ಥದಲ್ಲಿ ಇತ್ತು,
ಇವ್ರು ಯಾರಂದ್ರೆ ಕ್ಲಾಸ್ ಅಲ್ಲಿ ಫಸ್ಟ್ ಬರುವವರು ಕೂಡ ಹ್ಯಾಪಿ ಆಗಿರ್ತಾರೆ, ದಡ್ಡರು ಕೂಡ ಹ್ಯಾಪಿ ಆಗಿರ್ತಾರೆ. ಎಕ್ಸಾಮ್ ದಿನ ಹೆದರುದಿಲ್ಲ, ಯಾಕಂದ್ರೆ ಓದಿದವನು ಅವನಿಗೆ ನಾನು ಬರಿತೇನೆ ಅನ್ನೋದು ಇರ್ತದೆ. ಫಸ್ಟ್ ರ್ಯಾಂಕ್ ಬರುವವನು ದಡ್ಡ, ಅವನಿಗೆ ಕ್ಯಾರೇ ಇಲ್ಲ, ಅಯ್ಯೋ ಫೇಲ್ ಆದ್ರೂ ಅವನಿಗೆ ಪರವಾಗಿಲ್ಲ, ಅವನಿಗೆ ಅದ್ರದ್ದು ಇದೇ ಇಲ್ಲ. ಆದ್ರೆ ಮಧ್ಯದಲ್ಲಿ ಇರ್ತಾನಲ್ಲ, ಅವನು ಯಾವಾಗ್ಲೂ ಹ್ಯಾಪಿ ಆಗಿರುದಿಲ್ಲ ಅಂತ, ಭಯ ಭಯ ಅವನಿಗೆ ಯಾವಾಗ್ಲೂ. ಹಾಗೆಯೇ ನಾವು ಕೂಡ ಈಗ ನಮ್ಮ ಪರಿಸ್ಥಿತಿ ಹಾಗೆ. ನಾವು ಆಚೆ ಶುದ್ಧ ಭಕ್ತರು ಕೂಡ ಅಲ್ಲ, ಈಚೆ ಅಭಕ್ತರು ಕೂಡ ಅಲ್ಲ. ಅಂದ್ರೆ ಶುದ್ಧ ಭಕ್ತರು ಕೂಡ ಖುಷಿಯಾಗಿದ್ದಾರೆ, ಅಭಕ್ತರು ಕೂಡ ಮೆಟೀರಿಯಲ್ ಲೈಫ್ ಅಲ್ಲಿ ಖುಷಿಯಾಗಿದ್ದಾರೆ. ನಾವು ಯಾವಾಗ್ಲೂ ಒಂಥರ ಭಯ, ಒಂಥರ ಚಿಂತೆ, ನಮ್ ಒಂಥರ ನಾವು ಹ್ಯಾಪಿ ಆಗಿಲ್ಲ ಪ್ರಭುಜಿ. ಆದ್ರಿಂದ ನಾವು ಆದಷ್ಟು ಬೇಗ ಶುದ್ಧ ಭಕ್ತಿಯ ಕಡೆ ಹೋಗ್ಬೇಕು ಅಂತ ಇತ್ತು. ಅದ್ಭುತ ಆ ಥ್ಯಾಂಕ್ ಯು ಸೋ ಮಚ್. ಅದು ಹೇಗೆ ಮಾತ್ರ ನಂಗೆ ಅದು ಹೇಗೆ ಅನ್ಸ್ತದೆ, ಅದನ್ನ ಹೇಗೆ ಪ್ರಭುಜಿ ಶುದ್ಧ ಭಕ್ತಿಯ ಕಡೆಗೆ ಹೋಗ್ತೇವೆ, ನಾವು ಅಲ್ಲೇ ಇದ್ದೇವೆ ಅನ್ಸ್ತದೆ ಕೆಲವೊಮ್ಮೆ. ತುಂಬಾ ಕಷ್ಟ, ಯಾಕಂದ್ರೆ ನಾವು ಈಚೆ ಮೆಟೀರಿಯಲ್ ಲೈಫ್ ಅಲ್ಲಿ ಕೂಡ ಕಾಲಿಟ್ಟಿದ್ದೇವೆ, ಈಚೆ ಭಕ್ತಿಯಲ್ಲಿ ಕೂಡ, ಎರಡೂ ಕಡೆ ಎರಡು ದೋಣಿಯಲ್ಲಿ ಕಾಲಿಟ್ಟಿದ್ದೇವಲ್ಲ ಪ್ರಭುಜಿ. ಕರೆಕ್ಟ್ ಮತ್ತೆ ಅದು ಅದಕ್ಕೋಸ್ಕರ ಹೇಗೆ? ನಾವು ಕೃಪೆಗೆ ಕಾಯ್ತಾ ಇರಬೇಕು, ಜೊತೆಗೆ ಸಾಧನೆಯಲ್ಲಿ ಇನ್ನೂ ಜಾಸ್ತಿ ಸೀರಿಯಸ್ ಆಗ್ಬೇಕು. ಹ್ಮ್ ಎಸ್ ಮತ್ತೆ ಅದಕ್ಕೆ ನಾವೆಲ್ಲ ಸೇರ್ತಾ ಇರೋದಲ್ವಾ. ಹೌದು ಪ್ರಭುಜಿ. ಸಾಧನೆ ಸೀರಿಯಸ್ ಆಗತ್ತೆ, ಆಮೇಲೆ ಕೃಪೆ ಕೂಡ ಸಿಗ್ತದೆ. ಆ ಕೃಪೆ ಹಾ ಮತ್ತು ಸಾಧನೆಯಿಂದ ನಾವು ಶುದ್ಧ ಭಕ್ತಿಯ ಕಡೆಗೆ ಹೋಗ್ಬೋದು. ಹ್ಮ್ ಪ್ರಭುಜಿ. ಅದೇ ಯಾಕಂದ್ರೆ ಆ ನಮ್ಗೆ ಜ್ಞಾನ ಇಲ್ಲ ಅಂದ್ರೆ ಆ ಸೀರಿಯಸ್ನೆಸ್ ಬರುದಿಲ್ಲ. ಈಗ ನೋಡಿ, ನಾವು ಅರ್ಧ ಗಂಟೆ ಹೀಗೆ ಡಿಸ್ಕಷನ್ ಮಾಡುವಾಗ ನಮ್ಗೆಲ್ರಿಗೂ, ನನ್ಗೂ ನಿಮಗೂ, ಓ ಇದು ಹೌದಲ್ಲ, ಸೀರಿಯಸ್ ಆಗ್ತೇವೆ. ಆಮೇಲೆ ಹೌದು ಸ್ವಲ್ಪ ಹೌದು. ಹೊತ್ತು, ಅರ್ಧ ಗಂಟೆ, ಒಬ್ಬೊಬ್ಬರಿಗೆ, ಕೆಲವರಿಗೆ 1 ಗಂಟೆ ಇರ್ಬೋದು, ಕೆಲವರಿಗೆ ಅರ್ಧ ಗಂಟೆ ಇರ್ಬೋದು, ಕೆಲವರಿಗೆ 2 ದಿನ ಇರ್ಬೋದು, ಕೆಲವರಿಗೆ 1 ವಾರ ಇರ್ಬೋದು. ಆಮೇಲೆ ಅದು ನಿಧಾನ ಕಮ್ಮಿ ಆಗ್ತಾ ಹೋಗ್ತದೆ. ಹಾ ಆ ಪ್ರಭುಜಿ. ಮದ್ದಿನ ಪವರೇ ಕಮ್ಮಿ ಆಗ್ತಾ ಹೋಗ್ತದೆ. ಯಾಕಂದ್ರೆ ನಾನು ಕೊಡುದು ಅಲ್ಲ, ಇಲ್ಲಿ ನೀವು ಕೊಡುದು ಅಲ್ಲ, ಕೊಡೋದು ಯಾರು? ಶುದ್ಧ ಭಕ್ತರು, ಶಿಲ ಪ್ರಭುಪಾದರು. ಪ್ರಭುಪಾದರು. ಹ್ಮ್. ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ದೇವೆ ಅರ್ಥ ಪಡ್ಲಿಕ್ಕೆ ಅಷ್ಟೇ. ಹೌದು ಹೌದು ತುಂಬಾ ಪ್ರಭುಜಿ. ಒಳ್ಳೆ ವಿಚಾರ ಹೇಳಿದ್ರಿ ಮತ್ತಜಿ, ತುಂಬಾ ಖುಷಿ ಆಯ್ತು ಕೇಳಿ. ಹೌದು ನಾನು ಕೇಳಿದ್ದೇನೆ. ಹೌದು, ಅದು ನನ್ಗೆ ಒಳ್ಳೆ ಯಾವಾಗ್ಲೂ ತಲೆಯಲ್ಲಿ ಬರ್ತದೆ. ನಾನು ಹಾಗಾದ್ರೆ ಹೇಗೆ ಬೇಗ ಬೇಗ ಶುದ್ಧ ಭಕ್ತಿಯ ಕಡೆಗೆ ಹೋಗುದು ಅಂತ ನಂಗೆ ಅದು ಒಂದು, ಅದೇ ಹೀಗೆ ಇದು ನೀವು ಇದು ಹೇಳಿದಾಗೆ. ಇದು ಒಳ್ಳೆ ವಿಚಾರ. ಆ ಒಂದು ಉದ್ವೇಗ ನಮಗೆ ಇರ್ಬೇಕು, ನಾವು ಆದಷ್ಟು ಬೇಗ ಶುದ್ಧ ಭಕ್ತರಾಗ್ಬೇಕು. ಉದ್ವೇಗ ಇರೋದು ಯಾಕಂದ್ರೆ ತುಂಬಾ ನಮ್ಗೆ ಒಳ್ಳೇದು. ನೆಮ್ಮದಿನೇ ಇಲ್ಲ ಪ್ರಭುಜಿ, ನಾವು ಆ ಶಾಂತಿನೇ ಇಲ್ಲ ನಮ್ಗೆ ಒಂದು. ಯಾಕಂದ್ರೆ ನಾವು ಆಚೆನೂ ಇಲ್ಲ ಈಚೆನೂ ಇಲ್ಲಲ್ಲ, ಕರೆಕ್ಟ್. ಅದರಿಂದ ತುಂಬಾ ಬೇಜಾರಾಗ್ತದೆ ಮನಸ್ಸಲ್ಲಿ. ಅದಕ್ಕೆ ಆದಷ್ಟು ಬೇಗ ಶುದ್ಧ ಭಕ್ತಿಯ ಕಡೆಗೆ ಹೋಗ್ಬೇಕು ಅಂತ ಅನ್ಸ್ತದೆ ಪ್ರಭುಜಿ. ಎಸ್ ಮಾತಾಜಿ, ಧನ್ಯವಾದಗಳು. ಓಕೆ ಪ್ರಭುಜಿ, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಥ್ಯಾಂಕ್ ಯು. ಶ್ರೀನಿವಾಸ್ ಪ್ರಭುಗಳೇ, ಏನಾದ್ರು ಪ್ರಶ್ನೆ? ಪ್ರಭುಗಳು ಚೆನ್ನಾಗಿದೆ. ಪ್ರಭುಗಳೇ ಶುದ್ಧ ಪ್ರಭುಗಳೇ, ಭಕ್ತಿಗೆ ಹೋಗೋದು, ಈ ಕಲಿಯುಗದಲ್ಲಿ ಶುದ್ಧ ಭಕ್ತಿಗೆ ಹೋಗೋದು ಕಷ್ಟ. ಮಾತಾಜಿ ಚೆನ್ನಾಗಿ ಹೇಳಿದ್ರು. ಪ್ರಭು ಪ್ರಯತ್ನ ಮಾಡೋಣ. ಚೆನ್ನಾಗಿ ಹೇಳಿದ್ರು ಅದೇ ಪ್ರಭು. ನಾವು ನಮ್ಮ ಪ್ರಯತ್ನ. ಆಮೇಲೆ ಗೊತ್ತಿಲ್ಲ, ನಮಗೆ ಕೃಪೆ ಶಕ್ತಿ ಗೊತ್ತಿಲ್ಲ. ಕೃಪೆಯ ಭಗವಂತ ಶಕ್ತಿಯಿಂದ ಕೃಪೆ. ಏನು ಕೂಡ ಆಗ್ಬೋದು. ನಮ್ಮ ಒಂದು ಪ್ರಯತ್ನದಿಂದ ಏನಾಗ್ತದೆ ಗೊತ್ತಿಲ್ಲ, ಆದ್ರೆ ಕೃಪೆ ಸಿಕ್ಕಿದ್ರೆ ಏನು ಕೂಡ ಆಗ್ತದೆ. ಅದೇ ಹೌದು, ಭಗವಂತ ಕೃಪೆ. ಅಹೈತುಕಿ ಕೃಪೆ ಸಿಗ್ಬೇಕು ಪ್ರಭುಜಿ. ಕರೆಕ್ಟ್. ಹ್ಮ್. ಅಲ್ಲ, ನಮಗೆಲ್ಲ ಸಿಗೋದು ಅಹೈತುಕಿ ಕೃಪೆ. ಈಗ ಹೌದು. ನಮಗೆ ಇಲ್ಲಿ ಯಾರು ಕೃಪೆ ಸಿಕ್ಕಿದ್ರೆ ನಮ್ಗೆ ಏನಾದ್ರೂ ಕ್ವಾಲಿಫಿಕೇಶನ್ ಇದೆಯಾ? ಕ್ವಾಲಿಫಿಕೇಶನ್ ಹೌದು ಇಲ್ಲದವರಿಗೆ ಸಿಗುವ ಕೃಪೆಯನ್ನ ಅಹೈತುಕೆ, ಏನೂ ಹೇತಿಲ್ಲ ಅದಕ್ಕೆ. ಹೌದು ಈಗ ನಮ್ಮ ಹೌದು. ಗುರುಗಳೆಲ್ಲ ನಮಗೆ ಕೃಪೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮಗೆ ಏನಾದ್ರೂ ಕ್ವಾಲಿಫಿಕೇಶನ್ ಇದೆಯಾ? ಇಲ್ಲ ಪ್ರಭುಜಿ, ಇಲ್ಲ. ಆದ ನಮ್ಗೆ ಕಾರಣ ಅಂತ ನಮಗೆ ಇಲ್ಲ. ಅದು ಸಿಕ್ಕಿದ್ದೇ ಅಹೈತುಕಿ. ಆದ್ರೆ ಅದ್ರಲ್ಲಿ ಇನ್ನೂ ಮುಂದೆ ಬೇಕಿದ್ರೆ ನಾವು ಇನ್ನೂ ಕೃಪೆ ಜಾಸ್ತಿ ಬೇಕು. ಆದ್ರೆ ಇನ್ನು ನಾವು ಈಗಾಗಲೇ ಶುರು ಮಾಡಿದವರಿಗೆ ಕೃಪೆ ಜಾಸ್ತಿ ಸಿಗ್ಬೇಕು ಅಂತ ಹೇಳಿದ್ರೆ ಇನ್ನೂ ಸೀರಿಯಸ್ ಆಗ್ಬೇಕು ನಾವು. ನೀವು ನೋಡಿ, ನಾವು ಈ ವಯಸ್ಸಿಗೆ ಇಷ್ಟೊಂದಾಗಿ ನೀವು ತಿಳ್ಕೊಂಡಿದ್ದೀರಲ್ಲ, ಇದೇ ದೊಡ್ಡ ಸಾಧನೆ. ಹಾಗೇನಿಲ್ಲ, ದೇಹದ ವಯಸ್ಸು ಅಷ್ಟೇ. ನೀವು ಚಿಕ್ಕವರಾದ್ರೂ ಕೂಡ ಇಷ್ಟೊಂದು ತಿಳ್ಕೊಂಡು ಮಾತಾಡ್ತಿದ್ರಲ್ಲ, ನಿಮ್ಮ ಈ ಸಮಯವನ್ನು ಇಷ್ಟರ ನೀವು ಕೇಳುವಿರೆಂದು ನೀವು ಆಡ್ತಾ ಇದ್ದೀರಾ, ನೀವು ಹೇಳ್ತಾ ಇದ್ದೀರಾ ಏನೋ. ನೀವು ಯಾಕಂದ್ರೆ ನಮ್ಗೆ ಬ್ಲೆಸ್ ಮಾಡಿ, ಎಲ್ರ ಜೊತೆಯಲ್ಲಿ ಮುಂದೆ ಹೋಗೋಣ, ನೀವು ಕೂಡ ನಾವು ಕೂಡ. ಯಾವುದೂ ಬೇಕಾಗಿಲ್ಲ, ನೀವು ಒಂದು ಪಕ್ಷಿ ತರ ನಿಂಪಾಗಿ ಅದನ್ನ ನಾವು ಬೋಧಿಸ್ತಾ ಇದ್ದಲ್ಲ, ಅದೇ ಒಂದು ದೊಡ್ಡ ವಿಷಯ. ಈ ತರ ನಾವು ಬೆಳಿಬೇಕಂತ ಆಸೆ. ಖಂಡಿತವಾಗಿ ನಾವೆಲ್ಲರ ಜೊತೆಯಲ್ಲಿ ಬೆಳೆಯೋಣ, ಕೃಷ್ಣನ ಕಡೆಗೆ, ಕೃಷ್ಣ ಭಕ್ತಿ ಕಡೆಗೆ, ಭಗವಂತನ ಸಾಕ್ಷಾತ್ಕಾರದ ಕಡೆಗೆ ಹೋಗೋಣ. ಧನ್ಯವಾದ. ಧನ್ಯವಾದ ಪ್ರಭುಗಳೇ. ಏನು ಪ್ರಶ್ನೆ ಇಲ್ಲ ಅಂದ್ರೆ ವಿರಾಮ ಮಾಡೋಣ ಇವತ್ತು. ಕ್ಷಮಿಸಿ, ಸಡನ್ ಆಗಿ ನಾನು ಕ್ಲಾಸ್ ಇಟ್ಟಿದ್ದೀನಿ. ಹೇಳಿ ಪ್ರಭುಜಿ, ರುಕ್ಮಯ ಪ್ರಭುಗಳೇ ಹೇಳಿ. ಅಲ್ಲ ಪ್ರಭುಜಿ, ಮಾತು ಹೇಳಿದ್ರು ಚೆನ್ನಾಗಿತ್ತು. ಅಂದ್ರೆ ಆದ್ರೆ ಅದೊಂದು ನಮ್ಗೊಂದು ಬಹಳ ಹೋಗ್ತದಲ್ಲ ಪ್ರಭುಜಿ. ನೀವು ಭಗವದ್ಗೀತೆ ಹೇಳಿದ್ರೆ ತಪ್ಪಾದ್ರೆ ಟ್ರೈ ಮಾಡಿದಕ್ಕೆ ಏನಾದ್ರು ಇದು ಫಲಿತಾಂಶ ಇದೇ ಇದ್ದಲ್ಲ ಪ್ರಭುಜಿ. ಇಲ್ಲ, ಶಬ್ದ ಸ್ಪಷ್ಟ ಆಗ್ಲಿಲ್ಲ ನಿಮ್ದು ರುಕ್ಮಯ ಪ್ರಭುಗಳೇ. ಅಲ್ಲ, ಭಗವದ್ಗೀತೆ ಹೇಳಿದ್ರು ಒಂದು ಸ್ವಲ್ಪ ಮಾತು ಇದೆ, ಅಂದ್ರೆ ಸ್ವಲ್ಪ ಆದ್ರೂ ನಾವು ಟ್ರೈ ಮಾಡಿದ್ರೆ ಅದಕ್ಕೆ ಇದು ಇದೆಯಲ್ಲ ಪಾಪ
ಪ್ರತಿಫಲ ಇದೆಯಲ್ಲ ಪ್ರಭುಜಿ, ನಾವೀಗ ಹೋಪ್ಸ್ ಇದೆಯಲ್ಲ ನಮ್ಗೆ, ಹ್ಮ್. ಅದು ಯಾರಿಗಾದ್ರೂ ನಮ್ಗೆ ಗೊತ್ತಾಯ್ತಾ ಅವ್ರು ಏನ್ ಹೇಳಿದ್ದು ಅಂತ? ಹೌದು ಅಂದ್ರೆ ನಾವು ಸ್ವಲ್ಪ ಪ್ರಯತ್ನ ಪಡ್ತೀವಿ ಪ್ರಭುಜಿ. ಓಕೆ ಓಕೆ ಓಕೆ. ನೀವು ರೂಪಿಣಿ ಬಂದು ಮಾತಾಜಿ ಏನು ಹೇಳಿದ್ರು ಅವರು? ಅದೇ ನಮ್ಗೆ ಸರಿ ಕೇಳ್ತಾ ಇಲ್ಲ ಪ್ರಭುಜಿ, ಸ್ವಲ್ಪ ಬ್ರೇಕ್ ಆಗ್ತಾ ಉಂಟು ವಾಯ್ಸ್ ಕೂಡ. ಕರೆಕ್ಟ್, ಅಷ್ಟು ಕ್ಲಿಯರ್ ಆಗಿಲ್ಲ. ಅಲ್ಲ, ಹೌದು. ಅಂದ್ರೆ ನಮ್ಮ ಮಾತಾಜಿ ಅವ್ರು ಹೇಳಿ ತುಂಬಾ ಚೆನ್ನಾಗಿತ್ತು. ಬಟ್ ಅವರು ಅಂದ್ರೆ ನಾವು ಹೋಪ್ಸಿ ಇಲ್ಲ ಅಂತರ, ಆದ್ರೂ ಒಂಥರ ನಮ್ಗೆ ಸ್ವಲ್ಪ ಅದು ಭಗವದ್ಭಕ್ತಿಯ ಪ್ರಯತ್ನ ಪಟ್ಟಾಗ ಸ್ವಲ್ಪ ಅದರಿಂದ ಸ್ವಲ್ಪ ಲಾಭ ಆಗೇ ಆಗುತ್ತಲ್ಲ ಪ್ರಭುಜಿ. ಖಂಡಿತ ಭಗವದ್ಗೀತೆ ಖಂಡಿತ, ಶ್ಲೋಕ ಹೌದು. ಸ್ವಲ್ಪ ಅದು ಮಾತಾಜಿ ಹೇಳಿದ್ದಕ್ಕೆ ಕ್ಲಾರಿಫೈ ಮಾಡ್ತಿದ್ದಾರೆ ರುಕ್ಮಯ್ಯ ಪ್ರಭುಗಳು. ಹೋಪ್ಸ್ ಇಲ್ಲ ಅಂತ ತಿಳ್ಕೊಳ್ಬಾರ್ದು, ನಾವು ನಿಧಾನವಾಗಿ ನಮ್ಗೆ ಗೊತ್ತಿಲ್ಲದೆ ಮುಂದೆ ಹೋಗ್ತಾ ಇದ್ದೇವೆ ಅಂತ ಹೇಳ್ತಿದ್ದಾರೆ. ಕರೆಕ್ಟ್ ಅಲ್ಲ ರುಕ್ಮಯ್ಯ ಪ್ರಭುಗಳೇ? ಹೌದು ಹೌದು ಪ್ರಭುಜಿ, ಅಂದ್ರೆ ನಾವು ಲೋ ಫೀಲ್ ಮಾಡ್ಬಾರ್ದು ಅಂತ. ಲೋ ಫೀಲ್ ಮಾಡ್ಬೋದು. ಥ್ಯಾಂಕ್ ಯು ರುಕ್ಮಯ್ಯ ಪ್ರಭುಗಳೇ, ಧನ್ಯವಾದಗಳು. ಅದ್ರ ಬಗ್ಗೆ ಒಂದು ಶ್ಲೋಕ ಇದೆ ಪ್ರಭುಜಿ ಭಗವದ್ಗೀತೆಯಲ್ಲಿ. ಕರೆಕ್ಟ್ ಕರೆಕ್ಟ್. ಅರ್ಜುನ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಪ್ರಾಯತೋ ಮಹತೋ. ಮಹತೋ ಭಯಂ. ಸ್ವಲ್ಪ ಮಾಡಿದ್ರು ಕೂಡ ಅದೇ ಒಂದು ಹೋಪ್ಸ್ ನಮಗೆ, ಅದೊಂದೇ ಹೋಪ್. ಯಾಕಂದ್ರೆ ನಾವು ಮೇ ಬಿ ಶುದ್ಧ ಭಕ್ತರಾಗ್ಲಿಕ್ಕೆ ಸಾಧ್ಯ, ಮೇ ಬಿ ನಾಟ್ ಪಾಸಿಬಲ್ ಈ ಲೈಫ್ ಅಲ್ಲಿ, ಅಟ್ಲೀಸ್ಟ್ ಮುಂದಿನ ಲೈಫಾಗಾದ್ರು. ಎಸ್ ಎಸ್ ಕರೆಕ್ಟ್. ಹರಿ ಬೋಲ್, ಧನ್ಯವಾದ. ಅರೆ ಬೋಲ್. ಆಕ್ಚುಲಿ